ಅಥವಾ ಹೇಗೋ ಬರ್ತಾರೆ, ಬಂದ ಮೇಲೆ ಅಲ್ಲಿ ಏನ್ ನಡೆಯುತ್ತೆ, ಕತೆಗೆ ಅವರ ಪಾತ್ರ ಏನು ಅನ್ನೋದನ್ನ ಈ ಸಿನಿಮಾದಲ್ಲಿ ಹೆಣೆಯಲಾಗಿದೆ. ಬಹಳ ಮುಖ್ಯವಾಗಿ ಇದರಲ್ಲಿ ಒಬ್ರು ಹೀರೋಯಿನ್ ಆ ರೀತಿ ಇಲ್ಲ, 6 ಮೇಜರ್ ಕ್ಯಾರೆಕ್ಟರ್ಗಳು ಈ ಕಥೆಯ ಮೂಲಕ ನಮಗೆ ಒಂದಷ್ಟು ಥ್ರಿಲ್ಲಿಂಗ್ ಅನ್ನ ನೀಡ್ತಾ ಹೋಗ್ತಾರೆ. ಬಹಳ ಮುಖ್ಯವಾಗಿ ಮನೋಜ್ ಅಣ್ಣಯ್ಯ ಅವರ ನಿರ್ದೇಶನದಲ್ಲಿ ಈ ಒಂದು ಸಿನಿಮಾ ಬರ್ತಾ ಇದೆ. ಅಂಡ್ ಒಂದು ಬಹಳ ಮುಖ್ಯವಾಗಿ ಈ ಸಿನಿಮಾ ತಂಡವನ್ನ ನಾವು ಗಮನಿಸಿದಾಗ ನಮಗೆ ಗೊತ್ತಾಗಿದ್ದೇನೆಂದ್ರೆ, ಯಂಗ್ ಅಂಡ್ ಎನರ್ಜೆಟಿಕ್ ಆಗಿರುವಂತ ಒಂದು ಯೂತ್ಸ್, ಹೊಸದಾಗಿ ಯುವಕರ ಗುಂಪೊಂದು ಸೇರ್ಕೊಂಡು ಆಲ್ರೆಡಿ ಇವರೆಲ್ಲರೂ ಕೂಡ ಒಂದಷ್ಟು ಶಾರ್ಟ್ ಮೂವೀಸ್, ವೆಬ್ ಸೀರೀಸ್ ಇದರಲ್ಲೆಲ್ಲ ಬಳಗಿದಂಥವ್ರು, ಕೆಲವರಿಗೆ ರಂಗಭೂಮಿಯ ಹಿನ್ನೆಲೆ ಇದೆ. ಸೊ ಈ ರೀತಿ ಎಲ್ಲ ಬಂದು ಯಂಗ್ ಅಂಡ್ ಎನರ್ಜೆಟಿಕ್ ಆದಂಥ ಮೈಂಡ್ಸೆಟ್ ಅಂತಂದ್ರೆ ಒಂದು ಹೊಸ ಆಲೋಚನೆ ಇರುತ್ತೆ, ಹೊಸ ಥಾಟ್ಸ್ ಪ್ರೋಸೆಸ್ ಇರುತ್ತೆ ಅವರಿಗೆ ಅಂತ. ಆ ನಂಬಿಕೆಯ ಜೊತೆಗೆ ಈ ಸಿನಿಮಾ ಕಥೆಯನ್ನ ನಮ್ಮ ಪ್ರೊಡ್ಯೂಸರ್ ಆದಂತಹ ವಿನೋದ್ ಕುಮಾರ್ ಸರ್ ಅವ್ರ ಹತ್ರ ಹೇಳಿದಾಗ ಯುವಕರಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ, ಅದಕ್ಕೆ ಸುಮ್ಮನೆ ಹೇಳೋದಿಲ್ಲ ಅನ್ನೋದಾದ್ರು ಅಂತ ಪ್ರೊಡ್ಯೂಸರ್ಗೆ. ಸೊ ಹಾಗಾಗಿ ಅವರ ಪ್ರೊಡಕ್ಷನ್ ಅಲ್ಲಿ ಬರ್ತಾ ಇದೆ. DOP ಅಂಡ್ ಎಡಿಟರ್ ಆಗಿ ಎರಿಕ್ ವಿಜಯ್ ಅವರಿದ್ದಾರೆ. ಅಂಡ್ ಇನ್ನೊಂದು ಕ್ರೈಮ್ ಥ್ರಿಲ್ಲರ್ ಅಂತ ಸ್ವಾಮಿನಾಥನ್ ಅವರು. ಬಹಳ ಮುಖ್ಯವಾಗಿ ನಾವು ಕಪಲ್ ಗೋಲ್ಸ್ ಬಗ್ಗೆ ಮಾತಾಡ್ತಾ ಇರ್ತೀವಿ, ಬಟ್ ಇಲ್ಲಿ ಇವರಿಬ್ಬರಿಗೂ ಬಹುಶಃ ಸಂಗೀತದ ಬಗ್ಗೆ ಇರುವಂತಹ ಅಪಾರವಾದ ಪ್ರೀತಿ ಎಲ್ಲಿವರೆಗೆ ಕರೆದು ತಂದು ನಿಲ್ಲಿಸಿದೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಅವರಿಬ್ರು ಹಸ್ಬೆಂಡ್ ಆ್ಯಂಡ್ ವೈಫ್, ಒಬ್ರು ಸಿಂಗರ್, ಒಬ್ರು ಮ್ಯೂಸಿಕ್ ಡೈರೆಕ್ಟರ್. ದಿನ ಮನೇಲಿ ಮ್ಯೂಸಿಕ್ ಕಾನ್ಸರ್ಟ್ ನಡೀತಿರುತ್ತೆ ಅನ್ಸುತ್ತೆ. ಬಟ್ ಎನಿವೆ ಪ್ರೀತಿಯಿಂದ ನಿಮ್ಮನ್ನ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೀವಿ. ದಯವಿಟ್ಟು ಇಲ್ಲಿರುವ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಅನಿರೀಕ್ಷಿತ ಅತಿಥಿಗಳು ಒಂದು ನನಗೆ ವಿಭಿನ್ನವಾದ ಸಿನಿಮಾ. ಇದು ಆ್ಯಕ್ಚುಲಿ ನನ್ನ ಫಸ್ಟ್ ಥ್ರಿಲ್ಲರ್ ಸಿನಿಮಾ ಅಂತ ಹೇಳಬೇಕು. ಸ್ಕೋರ್ ಆಗಲಿ, ಇದು ಹಾಡುಗಳಾಗಲಿ ತುಂಬ ಮನೋಜ್ ಅವರು ಮತ್ತು ವಿನೋದ್ ಸರ್ ಒಂದು ಪ್ಯಾಷನ್ ಇಟ್ಕೊಂಡು ನನ್ನ ಸ್ಟುಡಿಯೋಗೆ ಬಂದರು. ಈ ಥರ ಸಾಂಗ್ಸು, ಈ ಥರ ಶೈಲಿ ಸಂಗೀತ ಬೇಕು ಅಂತ. ಸೊ ಅದಕ್ಕೆ ಸಾಥ್ ನೀಡಿದ್ದು ನಮ್ಮ ವಿನೋದ್ ಸರ್. ಏನೂ ತೊಂದರೆ ಇಲ್ಲ, ನೀವೇನು ಬೇಕು ಕೇಳಿ ಮಾಡಿಕೊಡ್ತೀನಿ ಅಂತಂದರು. ಹಾಗೆ ಮನೋಜ್ ಅವರು ನನಗೆ ಫುಲ್ ಫ್ರೀಡಮ್ ಕೊಟ್ಟು ಹಾಡುಗಳನ್ನ ನಿಮ್ಮ ಶೈಲಿಲಿ ಮಾಡಿ ಅದನ್ನು ಮುಂದೆ ತೊಗೊಂಡೋಗೋಣ ಅಂತ ಹೇಳಿದ್ರು. ಅದೇ ಥರ ಸಿನಿಮಾಲಿರುವ ಎಲ್ಲ ಕ್ಯಾಸ್ಟು ಸಪೋರ್ಟ್ ಮಾಡಿದ್ದಾರೆ. ಹಾಗೆ ನನಗೆ ಕೆಲಸ ಮಾಡಿದಂಥ ಸಿಂಗರ್ಗಳು, ಈಗಾಗಲೇ ಲವ್ ಸಾಂಗ್ ರಿಲೀಸ್ ಆಗಿದೆ, ಅದಕ್ಕೆ ಹಾಡಿದಂಥ ರಜತ್ ಹೆಗಡೆ ಅವರು, ಹರ್ಷಿಕಾ ದೇವನಾಥ್ ಅವರು ತುಂಬ ಚೆನ್ನಾಗಿ ಹಾಡಿಕೊಟ್ರು. ಅದೇ ಥರ ಮಿಕ್ಸಿಂಗ್ ನವೀನ್ BR ಅವರು ಎಲ್ಲ ಸಾಂಗ್ಸು ಮಿಕ್ಸ್ ಮಾಡಿದ್ದಾರೆ. ಮತ್ತು ಈ ಸಾಂಗ್ ಸಿರಿಕಟ್ಟೆ ಅವರು ಹಾಡಿದ್ದಾರೆ. ಮತ್ತು ಇನ್ನೊಂದು ಸಾಂಗ್ ಇದೆ, ಅದು ಸಿರಿಕಟ್ಟೆ ಅವರೇ ಹಾಡಿರೋದು. ಅದು ಬಿಟ್ಟು ಇನ್ನೊಂದು ತುಂಬ ಡಿಫ್ರೆಂಟಾಗಿ ಮಾಡಿದ್ದೀವಿ ಒಂದು ಟ್ರ್ಯಾಕು, ಅದು ಸಿನಿಮಾಲಿ ಅಲ್ಲಲ್ಲಿ ಬರ್ತಾ ಹೋಗುತ್ತೆ. ಅದನ್ನು ಕಾರ್ತಿಕ್ ಚಿನೋಜಿರಾವ್ ಅವರು ಹಾಡಿದ್ದಾರೆ. ಹಾಗೆ ಇನ್ನು ಇದಕ್ಕೆ ತಾಂತ್ರಿಕ ವರ್ಗ ಅಂತ ಬಂದಾಗ ಮ್ಯೂಸಿಕ್ಗೆ ಜೋಸ್ನಾ ಶ್ರೀಕಾಂತ್ ಅವರು ಸ್ಟ್ರಿಂಗ್ಸ್ ಮಾಡಿಕೊಟ್ರು, ಅಜಿತ್ KP ಅವರು ಅರೇಂಜ್ಮೆಂಟ್ಸ್ ಮಾಡಿಕೊಟ್ರು. ಈ ಸಾಂಗ್ಗಳು ಇನ್ನು ಮುಂದೆ ಹೋಗ್ತಾ ರಿಲೀಸ್ ಆಗುತ್ತೆ. ಹಾಗೆ ಥಿಯೇಟ್ರಲ್ಲೇ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಿರಿಕಟ್ಟೆ. ಬಂದಿರುವ ಮಾಧ್ಯಮ ವರ್ಗದವರೆಲ್ಲರಿಗೂ ಮತ್ತೊಮ್ಮೆ ನನ್ನ ನಮಸ್ಕಾರ. ಈಗಾಗಲೇ ನೀವು ಹಾಡನ್ನ ಕೇಳಿರ್ತೀರಾ, ಹೇಗೆ ಅನಿಸ್ತು ಅಂತ ಕೇಳಬಹುದಾ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಚಿತ್ರದಲ್ಲಿ 2 ಹಾಡುಗಳನ್ನು ಹಾಡಿದ್ದೀನಿ. ಇದಕ್ಕಿಂತ ಮುಂಚೆ ನನ್ನ ಬಗ್ಗೆ ಹೇಳ್ಕೋಬೇಕು ಅಂದರೆ, ನಾನು ಆಮ್ ಅ ವೋಕಲಿಸ್ಟ್, ಆಮ್ ಅ ಕರ್ನಾಟಿಕ್ ಮ್ಯೂಸಿಷಿಯನ್. ನಾನು ಮ್ಯೂಸಿಕ್ ಎಜುಕೇಟರ್ ಕೂಡ. ಹಾಗೆ ಧನ್ಯಾಸಿ ಸ್ಕೂಲ್ ಆಫ್ ಮ್ಯೂಸಿಕ್ ಅನ್ನು ಫೌಂಡ್ ಮಾಡಿದ್ದೀನಿ ನಾನು. ಇದರ ಹಿಂದೆ ಹೆಜ್ಜಾರು ಅನ್ನೋ ಚಿತ್ರಕ್ಕೆ ಹಾಗೂ ಮಾಂಗ್ ದ ಎಂಕ್ ಅನ್ನೋ ಚಿತ್ರಕ್ಕೂ ನಾನು ಸಂಗೀತವನ್ನು ಹಾಡಿದ್ದೇನೆ. ಇಂದಿನ ಚಿತ್ರ ಅನಿರೀಕ್ಷಿತ ಅತಿಥಿಗಳು, ಈ ಚಿತ್ರದಲ್ಲಿ 2 ಹಾಡು ಹಾಡಿದ್ದೀನಿ. 2 ವಿಭಿನ್ನವಾಗಿರುವಂತಹ ಸ್ಟೈಲ್ ಮತ್ತು ಜಾನರ್ ಇರುವಂತಹ ಹಾಡುಗಳು. ಮೊದಲಿಗೆ ನಮ್ಮ ಡೈರೆಕ್ಟರ್ ಆದಂತಹ ಮನೋಜ್ ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ನನ್ನನ್ನು ಇದೇ ಥರ ಈ ವಿಧವಾಗಿರುವಂತಹ ಶೈಲಿಯಲ್ಲಿ ನೀವು ಹಾಡಲೇಬೇಕು, ಇದೇ ನಮ್ಮ ಚಿತ್ರದ ಡಿಮ್ಯಾಂಡ್ ಇದೆ ಅಂತ ಹೇಳಿ ನನಗೆ ಪ್ರೋತ್ಸಾಹ ಕೊಟ್ಟು ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಮನೋಜ್ ಅವರಿಗೆ ತುಂಬ ಧನ್ಯವಾದ. ಹಾಗೆ ಪ್ರೊಡ್ಯೂಸರ್ ಸರ್ ಬಗ್ಗೆ ಹೇಳಬೇಕು ಅಂದರೆ, ವೆರಿ ಕೈಂಡ್ ಹಾರ್ಟೆಡ್ ಆ್ಯಂಡ್ ವೆರಿ ಜಾವಿಯಲ್ ಆ್ಯಂಡ್ ಎಕ್ಸ್ಟ್ರೀಮ್ಲಿ ಸಪೋರ್ಟಿಂಗ್ ನಮ್ಮ ವಿನೋದ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ದಿಸ್ ಆಪರ್ಚುನಿಟಿ. ಮತ್ತು ಈ ಹಾಡು ಮತ್ತು ಇನ್ನೊಂದು ಹಾಡು 2 ನೀವು ಕೇಳಿರೋ ಹಾಗೆ ಬಹಳ ವಿಭಿನ್ನವಾಗಿರುವಂತಹ ಕನ್ನಡ ಚಿತ್ರಕ್ಕೆ ಮಾಡಿರುವಂತಹ ಹಾಡುಗಳು. ಸೊ ಐ ಆಮ್ ಈಕ್ವಲಿ ಎಕ್ಸೈಟೆಡ್ ಆ್ಯಸ್ ಅ ಲಿಸನರ್ ಆ್ಯಂಡ್ ಆ್ಯಸ್ ಅ ವ್ಯೂವರ್ ಮೈಸೆಲ್ಫ್. ಹಾಗೆ ನಮ್ಮ
ಸಂಗೀತ ನಿರ್ದೇಶಕರಾದಂತಹ ಸ್ವಾಮಿನಾಥನ್ ಆರ್ಕೆ ಅವರಿಗೆ ನಾನು ಹೃದಯಪೂರ್ವಕ ಧನ್ಯವಾದವನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಎರಡೂ ವಿಭಿನ್ನವಾಗಿರುವಂಥ ಹಾಡು. ನನಗೆ ಇಂಥ ಹಾಡುಗಳು ಹಾಡಬೇಕು ಅಂತ ಐ ವಾಸ್ ವೆರಿ ಆಂಬಿಷಿಯಸ್ ಟು ಸಿಂಗ್ ದೀಸ್ ಕೈಂಡ್ ಆಫ್ ಸಾಂಗ್ಸ್ ಇನ್ ಡಿಫ್ರೆಂಟ್ ಜಾನರ್ಸ್. ಆದ್ದರಿಂದ ಇದನ್ನು ಗುರುತಿಸಿ ನನಗೆ ಅವಕಾಶವನ್ನು ಕೊಟ್ಟು ನನಗೆ ಹುರಿದುಂಬಿಸಿ ಹಾಡಿ ಆಗತ್ತೆ ಅಂತ, ಯಾಕೆಂದರೆ ಎರಡೂ ಇಟ್ ಇಸ್ ನಾಟ್ ಅ ನಾರ್ಮಲ್ ವೋಕಲ್ಸ್ ದಟ್ ಹ್ಯಾವ್ ಯೂಸ್ಡ್. ಸಾಧಾರಣವಾಗಿ ಮಾತಾಡೋದು ಅಥವಾ ಸಾಧಾರಣವಾಗಿ ಹಾಡುವಂಥ ಕಂಠ ಇದಕ್ಕೆ ನಾವು ಉಪಯೋಗಿಸ್ತಾನೆ ಇಲ್ಲ. ಇಟ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಸೊ ಟು ಕ್ರಿಯೇಟ್ ದಟ್ ಟೆಕ್ಸ್ಚರ್, ಮತ್ತು ಅದೇ ಒಂದು ಟೆಕ್ಸ್ಚರ್ನ ನಾವು ಇಡೀ ಹಾಡಲ್ಲಿ ತಗೊಂಡು ಹೋಗಿ ಅದಕ್ಕೆ ಬೇಕಾಗಿರುವಂತಹ ಹಾವವನ್ನು ನಾವು ಕೊಡಬೇಕಾಗತ್ತೆ. ಅದೆಲ್ಲದಕ್ಕೂ ಈಸಿಯಾಗಿ ಬರುವಂಥ ಕೆಲಸ ಅಲ್ಲ. with a proper direction and a proper director, only this kind of music will come up. ಆದ್ದರಿಂದ ನಮ್ಮ ಡೈನಮಿಕ್ ಮ್ಯೂಸಿಕ್ ಡೈರೆಕ್ಟರ್ ಆದ ಸ್ವಾಮಿನಾಥನ್ ಅವರಿಗೆ ಮತ್ತೊಮ್ಮೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಚಿತ್ರ ಬಿಡುಗಡೆ ಆದಾಗ ಎಲ್ಲರೂ ಥಿಯೇಟರ್ಗೆ ಬಂದು ನೋಡಬೇಕು ಅಂತ ಐ ರಿಕ್ವೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಪ್ರಶಾಂತ್ ಹಾಡಲ್ಲಿದೆ ಸರ್. ಮತ್ತೆ ಹೌದೌದು, ಇನ್ನೊಂದು ಹಾಡಿದೆ ಸಂಪೂರ್ಣ ಕರ್ನಾಟಿಕ್ ರಾಗದ ಮೇಲೆ ಹೋಗುತ್ತೆ. ಇನ್ನೊಂದು ಹಾಡು ಕೀರ್ವಾಣಿ ರಾಗದಲ್ಲೇ ಹೋಗುತ್ತೆ. ಫುಲ್ ಹಾಡಿದೆ, ಒಂದು 5 ನಿಮಿಷದ ಹಾಡಿದೆ, ತುಂಬ ಚೆನ್ನಾಗಿದೆ. ಮತ್ತೆ ಒಟ್ಟು 4 ಹಾಡಿದೆ ಸರ್. ರಜತ್ ಹೆಗಡೆ ಮತ್ತು ಹರ್ಷಿಕಾ ದೇವನಾಥ್ ಅವ್ರು ಹಾಡಿದ್ದಾರೆ. ಅದು ಆಲ್ರೆಡಿ ರಿಲೀಸ್ ಆಗಿದೆ. ಅದು ಬಿಟ್ಟು ಇವರು 2 ಹಾಡು ಹಾಡಿದ್ದಾರೆ. ಅದು ಬಿಟ್ಟು ಕಾರ್ತಿಕ್ ಕೆನೋಜಿರಾವ್ ಅಂತ ಹೋಗಿದ್ದಾರೆ, ಅವ್ರು ಹಾಡಿದ್ದಾರೆ. ಇದೊಂದು ಮತ್ತೆ ಬಿಟ್ ಸಾಂಗ್ ಒಂದಿದೆ, ಅದು ಬಿಟ್ಟರೆ ಮಿಕ್ಕೆಲ್ಲ ಕನ್ನಡ. ಇನ್ನೊಂದು 2-3 ಕನ್ನಡದಲ್ಲಿ. ಇಷ್ಟು ಚಂದ ಕನ್ನಡ ಮಾತಾಡ್ತೀರಾ. ಅಲ್ಲಿ ನೀವು ಹೇಳಿರೋ ಹಾಗೆ ಅಲ್ಲಿ ಬೇರೆದೇ ಆಕ್ಸೆಂಟನ್ನು ಅದು ಬೈಸ್ಕೊಡ್. You came like a rain, the clear blue sky. No one in science knows the reason why. I had the doors locked, the lights low, let the fire in the glow. That's the reason I could go. You could never come and go. You're unexpected, guess, guess, guess. Walking all over my nest, nest, nest. ಈ ಪ್ರೀತಿ ಹೀಗೆ ಇರಲಿ ಯಾವತ್ತು. ಥ್ಯಾಂಕ್ ಯು. ಎಸ್, ನಮ್ಮ ಮನು ಸರ್ ವೆಡ್ಡಿಂಗ್ ಫೋಟೋಶೂಟಲ್ಲೂ ಎಕ್ಸ್ಪರ್ಟ್ ಅವರು. ಗುರು ಶಿಷ್ಯರು ಸಿನಿಮಾದ ಮೂಲಕ ನಮ್ಮೆಲ್ಲರಿಗೂ ಆಪ್ತರಾದಂತಹ ಹರ್ಷಿಕಾ ದೇವನಾಥ್ ಅವರು, ಹಾಗೆ ರಿಯಾಲಿಟಿ ಶೋ ಮೂಲಕ ಜೊತೆಗೆ ಪ್ಲೇಬ್ಯಾಕ್ ಸಿಂಗರ್ ಆಗಿ ನಮ್ಮೆಲ್ಲರ ಮನಸ್ಸನ್ನಾಗಿದ್ದಿರುವಂಥ ರಜತ್ ಹೆಗ್ಡೆ ಅವರು, ಇಬ್ಬರನ್ನ ವೇದಿಕೆ ಬರಮಾಡ್ಕೊಳ್ಳೋಣ. ಆಲ್ರೆಡಿ ನಿಮ್ಮ ಧ್ವನಿ ನಮ್ಮೆಲ್ಲರಿಗೂ ಆಪ್ತವಾಗಿದೆ. ಬಟ್ ಕ್ರೈಮ್ ಥ್ರಿಲ್ಲರ್ ಅಂತ ಬಂದಾಗ ಈ ಸಿನಿಮಾದ ಹಾಡಿನ ಆಪರ್ಚುನಿಟಿ ಬಂದಿದ್ದು ಹೇಗೆ ಆ್ಯಂಡ್ ಈ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಕ್ರೈಮ್ ಥ್ರಿಲ್ಲರ್ ಅಂತಾರೆ, ಬಟ್ ನೋಡಿದ್ರೆ ಎಷ್ಟು ಮುದ್ದಾಗಿದೆ ಹಾಡು. ಸೊ ಅದೇ ಮನೋಜನಯ್ಯ ಸರ್ ನಿಮಗೂ ಟ್ವಿಸ್ಟ್ ಕೊಟ್ಟಿದ್ದಾರೆ ಅವರು. ಟ್ವಿಸ್ಟ್ ಕೊಟ್ಟಿದ್ದಾರೆ. ಫುಲ್ ಕಾತುರ ಆಗ್ತಿದೆ, ಯಾವಾಗ ಸಿನಿಮಾ ರಿಲೀಸ್ ಆಗುತ್ತೆ, ಯಾವಾಗ ನೋಡೋದು ಅಂತ. ನಾನಂತೂ ಕಾಯ್ತಾ ಇದ್ದೀನಿ. ಸೆಪ್ಟೆಂಬರ್ 18 ಅಲ್ವಾ ರಿಲೀಸ್ ಆಗ್ತಿರೋದು. ಸೊ ಮೊದಲನೇದಾಗಿ ಕೆಲವರಿಗೆ ಧನ್ಯವಾದಗಳನ್ನ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಸ್ವಾಮಿನಾಥನ್ ಸರ್, ಥ್ಯಾಂಕ್ ಯು ಸೋ ಮಚ್ ನನ್ನ ವಾಯ್ಸ್ನ ಸೆಲೆಕ್ಟ್ ಮಾಡಿದ್ದಕ್ಕೆ, ಅದ್ಭುತವಾದಂಥ ಗೀತೆಗೆ. ಆ್ಯಂಡ್ ಮನೋಜನಯ್ಯ ಸರ್, ನಮ್ಮ ಡೈರೆಕ್ಟರ್ ಹಾಗೂ ಸಾಹಿತ್ಯನೂ ನೀವೇ ಬರ್ತಿದ್ದೀರಾ. ವೆರಿ ಬ್ಯೂಟಿಫುಲ್ ಲಿರಿಕ್ಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಹಾಡೋಕ್ಕೆ ಅಷ್ಟು ಒಂದು ಇಂಪ್ಯಾಕ್ಟ್ ಇತ್ತು ಹಾಡೋಕ್ಕೆ. ಸೊ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ವಿನೋದ್ ಕುಮಾರ್ ಸರ್, ತೇಜನ್ ಪ್ರೊಡಕ್ಷನ್ಸ್, ಆ್ಯಂಡ್ ವಿವೇಕ್ ಸಿಂಹ ಸರ್. ನೀವೇ ಫಸ್ಟ್ ಅಪ್ರೋಚ್ ಮಾಡಿದ್ದು, ಇವರೇ ಅಪ್ರೋಚ್ ಮಾಡಿದ್ದು ಫಸ್ಟು, ಹೀಗೆ ನಮ್ಮ ಸಿನಿಮಾನಲ್ಲೂ ಹಾಡಬೇಕು ಅಂತ. ಆ್ಯಂಡ್ ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ಅದೇ ಫಸ್ಟು ಹಾಡು ನೋಡಿದಾಗ ಇಷ್ಟು ಮುದ್ದಾಗಿತ್ತು. ಆಮೇಲೆ ನೋಡಿದ್ರೆ ವಿವೇಕ್ ಸಿಂಹ ಅವ್ರದ್ದು ಸರ್ದು ಫಸ್ಟ್ ಲುಕ್ ಬರ್ತಾ ಇದೆ. ಆಮೇಲೆ ಎ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ನನಗಂತೂ ಫುಲ್ ಶಾಕ್, ಏನಪ್ಪ ಇದು ಈ ಕಡೆ ನೋಡಿದ್ರೆ ಹಿಂಗೆ, ಆ ಕಡೆ ನೋಡಿದ್ರೆ ಹಂಗೆ ಅಂತ. ಆ್ಯಂಡ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ದಿಸ್ ಆಪರ್ಚುನಿಟಿ. ಆ್ಯಂಡ್ ಸಂಪ್ರತಿ ನಾನು ನಮ್ಮ ತಾಯಿ CR ಬೋಬಿ ಅವರು ಜಸ್ಟ್ ಮ್ಯಾರಿಡ್ ಅಂತ ಒಂದು ಚಿತ್ರ ನಿರ್ದೇಶನ ಮಾಡಿದರು. ಅದಕ್ಕೆ ನಾನು ಸುಧಾಕರ್ ಭಂಡಾರಿ ಅವರು ಹಾಗೂ ನಮ್ಮ ತಂದೆ ದೇವನಾಥನ್ ಅವರು ಇಲ್ಲಿದ್ದಾರೆ. ಸೊ ನಾವು 3 ಜನ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಸ್ ಆಗಿ ವರ್ಕ್ ಮಾಡಿದ್ವಿ. ಸೊ ಆ ಸಿನಿಮಾದಲ್ಲಿ ಇವರು ಒಂದು ಪ್ರಾಮಿನೆಂಟ್ ರೋಲ್ ಪ್ಲೇ ಮಾಡಿದರು. ಸೊ ಅಲ್ಲಿಂದ ಶುರುವಾಗಿದ್ದು ನಮ್ಮ ಜರ್ನಿ. ಸೊ ಹ್ಯಾಪಿ ದಟ್ ಇಟ್ಸ್ ಕಮ್ ಸೋ ಫಾರ್ ಆ್ಯಂಡ್ ವೆರಿ ಹ್ಯಾಪಿ ಫಾರ್ ಯು. ಆ್ಯಂಡ್ ಮೈತ್ರಿ ಜಾಗಿ ಸರ್, ನಿಮ್ಮ ರೀಲ್ ನೋಡಿದ್ದೆ ಇನ್ಸ್ಟಾದಲ್ಲಿ ಮೊನ್ನೆ.
ತುಂಬ ಚೆನ್ನಾಗಿತ್ತು, ತುಂಬ ಇನ್ಸ್ಪೈರಿಂಗ್ ಆಗಿತ್ತು. ರಿಯಲಿ ವೆರಿ ಹ್ಯಾಪಿ ಫಾರ್ ಯು ಆ್ಯಂಡ್ ಆಲ್ ದ ಬೆಸ್ಟ್ ಟು ದಿ ಎಂಟೈರ್ ಟೀಮ್. ಇಂಥ ಟೀಮೊಂದಿಗೆ ಮತ್ತೆ ವರ್ಕ್ ಮಾಡೋಣ ಅಂತ ಅನಿಸುತ್ತೆ. ಅಷ್ಟೊಂದು ಬ್ಯೂಟಿಫುಲ್ ಟೀಮ್ ದಿಸ್ ಇಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ. ಅನಿರೀಕ್ಷಿತ ಅತಿಥಿಗಳು ಸೆಪ್ಟೆಂಬರ್ 18ಗೆ ಥಿಯೇಟರ್ಸ್ಗೆ ಬರ್ತಾ ಇದೆ. ಎಲ್ಲರೂ ನೋಡಿ ಕನ್ನಡ ಸಿನಿಮಾ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ನಮಸ್ಕಾರ. ಆ್ಯಕ್ಚುಲಿ ಇವ್ರ ಜೊತೆ ನನ್ನ ಫಸ್ಟ್ ಸಾಂಗ್ ಇದು, ಸೊ ದಿಸ್ ಇಸ್ ಅ ಗುಡ್ ಥಿಂಗ್ ಆ್ಯಂಡ್ ಐ ರಿಯಲಿ ಲವ್ ದ ಸಾಂಗ್. ಥ್ಯಾಂಕ್ ಯು ಸ್ವಾಮಿ ಅವರೇ ಫಾರ್ ದಿಸ್ ಸಾಂಗ್. ನಂಗೆ ಆ್ಯಕ್ಚುಲಿ ಮಜಾ ಅನ್ಸೋದೇನೆಂದರೆ ಮೂವಿ ಹೆಸರು ಅನಿರೀಕ್ಷಿತ ಅತಿಥಿಗಳು ಆ್ಯಂಡ್ ಪೋಸ್ಟರ್ ಲುಕ್ಸ್ ಸೋ ಸ್ಕೇರಿ ಆ್ಯಂಡ್ ಸಚ್ ಅ ಸಸ್ಪೆನ್ಸ್ ಥ್ರಿಲ್ಲರ್. ಯಾರು ಕೇಳಿದ್ರೆ ಯಾವ ಸಾಂಗ್ ಹಾಡಿದ್ದೀರಾ ಅಂತ, ನೀ ಬಂದ ಗಳಿಗೆ ಅಂತ ಒಂದು ಕ್ಯೂಟ್ ಸಾಂಗ್ ಹಾಡಿದೆ ಅಂತ ಹೇಳಬೇಕು. ಬಟ್ ದ ಸಾಂಗ್ ಇಸ್ ವೆರಿ ಕ್ಯೂಟ್ ಆ್ಯಂಡ್ ತುಂಬ ಬ್ಯೂಟಿಫುಲ್ ಆಗಿ ಪಿಕ್ಚರೈಸ್ ಮಾಡಿರೋದು ಕೂಡ. ಆ್ಯಂಡ್ ಸ್ವಲ್ಪ ಯುನೀಕ್ ಆಗಿದೆ ಸಾಂಗು, ವೆರಿ ಕನ್ವೆನ್ಷನಲ್ ವೇದಲ್ಲಿ ಹೋಗಲ್ಲ. ಆ್ಯಂಡ್ ದ ಚಾಯ್ಸ್ ಆಫ್ ವೋಕಲಿಸ್ಟ್ ಆಲ್ಸೋ, ನಾನು ಆವಾಗ ಅದೇ ಡಿಸ್ಕಸ್ ಮಾಡ್ತಾ ಇದ್ವಿ, ಅವರ ಆಕ್ಟೇವಲ್ ಹೆಂಗೆ ಬರುತ್ತೆ ಆ್ಯಂಡ್ ನನ್ನ ಆಕ್ಟೇವಲ್ ಹೆಂಗೆ ಬರುತ್ತೆ ಅದನ್ನ ಮಿಕ್ಸ್ ಮಾಡಿ ದ ಸಾಂಗ್ ಈಸ್ ಆಲ್ವೇಸ್ ಫ್ಲೋಯಿಂಗ್. ಸೊ ಕನ್ನಡದಲ್ಲಿ ಇಂಥ ಎಕ್ಸ್ಪೆರಿಮೆಂಟ್ಸ್ ಆಗೋದು ಇಟ್ಸ್ ವೆರಿ ಗುಡ್ ಥಿಂಗ್. ಆ್ಯಂಡ್ ಇಂಥ ಎಕ್ಸ್ಪೆರಿಮೆಂಟ್ಸಲ್ಲಿ ನಾನು ಭಾಗಿಯಾಗೋದು ಇಟ್ಸ್ ಮಚ್ ಬೆಟರ್ ಥಿಂಗ್ ಫಾರ್ ಮೀ. ಸೊ ಐ ಆಮ್ ರಿಯಲಿ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ದಿಸ್ ಥಿಂಗ್. ಆ್ಯಂಡ್ ಪ್ರೊಡ್ಯೂಸರ್ ಸರ್ ತುಂಬಾ ಒಳ್ಳೆ ಜನ. ಆ್ಯಕ್ಚುಲಿ ನಾನು ರೆಕಾರ್ಡಿಂಗ್ ಬಂದಾಗ ಎಷ್ಟು ಚೆನ್ನಾಗಿ ನಮ್ಮನ್ನೆಲ್ಲ ನೋಡಿಕೊಂಡು ಆ್ಯಂಡ್ ಐ ಆಮ್ ರಿಯಲಿ ಗ್ಲಾಡ್ ದಟ್ ಐ ಆಮ್ ಪಾರ್ಟ್ ಆಫ್ ದ ಹೋಲ್ ಟೀಮ್. ಆ್ಯಂಡ್ ಮನೋಜ್ ಸರ್, ರಿಯಲಿ ಆಲ್ ದ ಬೆಸ್ಟ್ ಟು ದ ಮೂವಿ. ಐ ಆಮ್ ರಿಯಲಿ ಗ್ಲಾಡ್. ಥ್ಯಾಂಕ್ ಯು ಫಾರ್ ಚೂಸಿಂಗ್ ಮೀ. ಆ್ಯಂಡ್ ವಿವೇಕ್ ಅವರೇ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಮೋಷನ್ ಪೋಸ್ಟರ್. ಆ್ಯಂಡ್ ಐ ಆಮ್ ರಿಯಲಿ ಲುಕಿಂಗ್ ಫಾರ್ವರ್ಡ್ ಇಂಥ ಒಳ್ಳೆಯ ಒಂದು ಯುನೀಕ್ ಲುಕ್ಕಿಂಗ್. ಅಂದರೆ ಸ್ವಲ್ಪ ಮೋಷನ್ ಪೋಸ್ಟರ್ ನೋಡಿದಾಗ ಕೂಡ, ಈ ಸಾಂಗ್ ನೋಡಿದಾಗ ಕೂಡ ಇಟ್ ಈಸ್ ವೆರಿ ಎವಿಡೆಂಟ್ ದ್ಯಾಟ್ ಮೂವಿಯಲ್ಲಿ ತುಂಬ ವಿಷಯಗಳಿದೆ ಅಂತ. ಸೊ ಐ ಆಮ್ ರಿಯಲಿ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ದ ಟೀಮ್ ಆ್ಯಂಡ್ ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ನಮ್ಮ ಅತಿಥಿಗಳಿಗೆ ಸ್ವಾಗತ, ಅದು ನಮಸ್ಕಾರ. ನಾನು ಬಿ ವಿನೋದ್ ಕುಮಾರ್, ಅನಿರೀಕ್ಷಿತ ಅತಿಥಿಗಳು ಸಿನಿಮಾದ ನಿರ್ಮಾಪಕ. ನಾನು ಇಂಡಸ್ಟ್ರಿಗೆ ಬಂದು ಒಂದು 10 ವರ್ಷ ಆಯಿತು. ನಾನು ಅಸಿಸ್ಟೆಂಟ್ ಸಿನಿಮಾಟೋಗ್ರಾಫರ್ ಆಗಿ ಕೆಲಸ ಮಾಡಿಕೊಂಡು ಒಂದಷ್ಟು ಸಿನಿಮಾಗಳ ಕೆಲಸ ಮಾಡಿದ್ದೆ. ನನಗೆ ಜಗ್ಗಿ ತುಂಬ ಪರಿಚಯ. ಅವರ ಒಂದು ಫೋನ್ ಕಾಲ್ಗೆ ನಾನು ಸರಿ ಭೇಟಿಯಾದೆ. ಇಡೀ ಟೀಮ್ನ ನಾನು ಭೇಟಿಯಾದಾಗ ನನಗೆ ನಿಜವಾಗ್ಲೂ ತುಂಬ ಥ್ರಿಲ್ ಆಯಿತು ನನಗೆ. ಅಂದರೆ ತುಂಬ ಒಂದು ಒಳ್ಳೆ ರೀತಿಯ ಕತೆ ಮಾಡಿಕೊಂಡು ಒಳ್ಳೆ ರೀತಿಯ ಒಂದು ಸಿನಿಮಾ ಮಾಡೋಕ್ಕೆ ಇವರು ಸೂಪರ್ ಟೀಮ್ ಅಂತ. ನನಗೂ ಅದೊಂದು ಪ್ಯಾಷನ್ ಇತ್ತು, ಒಂದು ಸಿನಿಮಾ ಮಾಡಬೇಕು ಅಂತ. ಅಂದರೆ ನಾನು ಹುಡುಕ್ತಾ ಇದ್ದೆ ಒಂದು ಒಳ್ಳೆ ಟೀಮ್ ಆಗಲಿ ಅಂತ. ಸೊ ನಾನು ಮನೋಜ್ ಅಣ್ಣೆ ಅವ್ರನ್ನ ಭೇಟಿಯಾದಾಗ ನನಗೆ ಅದೇ ಅನಿಸಿದೆ, ಈ ಸೂಪರ್, ಈ ಮನುಷ್ಯ ಸಖತ್ ಒಳ್ಳೆ ಟ್ಯಾಲೆಂಟ್ ಇದೆ ಅಂತ. ಆಮೇಲೆ ಜಗ್ಗಿ ಅವರು ಹಂಗೆ ಪರಿಚಯ ಇದ್ದಿದ್ದರಿಂದ ಸಿಂಹ ಅವ್ರ ಪರಿಚಯ ಆಯಿತು. ಅವ್ರ ಪರಿಚಯ ಆದಮೇಲಂತೂ ಇನ್ನೂ ನನಗೆ ಅದೊಂಥರ ಎನರ್ಜಿ ಬಂತು, ನನಗೆ ಎನರ್ಜಿ. ಸೊ ಚೆನ್ನಾಗಾಯಿತು. ಇಡೀ ಸಿನಿಮಾ ನಾವು ಸಕಲೇಶ್ಪುರದಲ್ಲಿ ಶೂಟ್ ಮಾಡಿದ್ವಿ. ಬ್ಯೂಟಿಫುಲ್ ಮೆಮೊರಿ. ಆಮೇಲೆ ನಮ್ಮ ಎರಿಕ್ ಅವರು, ಇಡೀ ಟೀಮ್ ತುಂಬ ಚೆನ್ನಾಗಿ, ತುಂಬ ಕಷ್ಟಪಟ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ. ನನಗೆ ಈಗ ಒಂದು ರಿಕ್ವೆಸ್ಟ್ ಏನಂದರೆ, ಈಗ ನಾವು ನಮ್ಮ ಎಲ್ಲ ಕೆಲಸಗಳನ್ನ ಮುಗಿಸಿದ್ದೀವಿ. ನನಗೀಗ ಮಾಧ್ಯಮ ಮಿತ್ರರ ಎಲ್ಲ ಸಹಕಾರ ನನಗೆ ಬೇಕು. ಸೊ ದಯವಿಟ್ಟು ಸಿನಿಮಾನ ಸಪೋರ್ಟ್ ಮಾಡಿ, ಸಿನಿಮಾಗೆ ಒಳ್ಳೆ ರೀತಿಯ ಒಂದು ಸಪೋರ್ಟ್ ಕೊಡಿ ಅಂತ ಕೇಳ್ಕೊತೀನಿ ಸರ್. ಥ್ಯಾಂಕ್ ಯು. ಆದರೂ ಅವರು ಏನು ನಮಗೆ ಒಂದಷ್ಟು ವಿಚಾರಗಳು ಹೇಳಿದ್ರು, ಕಟ್ಸ್ ಹೇಳಿದ್ರು, ಅದನ್ನೆಲ್ಲ ಕಟ್ ಮಾಡಿ ಮತ್ತೆ ಅವ್ರಿಗೆ ನಾವು ಸರ್ ಹಾಂ ಇಲ್ಲೇ ಸೆನ್ಸರ್ ಆಗಿದೆ. ಇಲ್ಲ ಆಗಿದೆ ಸರ್. ಇಲ್ಲ, ಅದು ಕತೆ ಆ ಥರ ಇರೋದ್ರಿಂದ ಒಂದಷ್ಟು ವಿಷಯಗಳು ಅದರಲ್ಲಿದೆ. ಅಂದರೆ ನಾವು ರಿಯಾಲಿಟಿ ಹೇಳಕ್ಕೆ ಹೋಗೋವಾಗ ಸರ್, ನಾವು ಅದನ್ನು ಏನು ಆ್ಯಕ್ಚುಲಿ ಅಥವಾ ಏನು ರಿಯಾಲಿಟಿಗಳು ನಾವು ಏನು ತೋರ್ಸೋಕೆ ಹೋಗ್ತೀವಿ, ಅದು ಹಾಗೆ ಇಟ್ಟರೆ ಅದು ಜನಕ್ಕೆ ಇಂಪ್ಯಾಕ್ಟ್ ಆಗೋದು. ಸೊ ಆ ಕಾರಣಕ್ಕೆ ಅದೊಂದು ಸ್ವಲ್ಪ ಹೀಗೆ
ಎಸ್, ಥ್ಯಾಂಕ್ ಥ್ಯಾಂಕ್ ಯು ಯು ಸರ್, ಥ್ಯಾಂಕ್ ಯು. ಸುದ್ದಿ ಬಂದ್ರೇನೆ ಮನೆಗೆ ಹೇಳ್ದೆ ಕೇಳ್ದೆ ಒಂದು ಹೇಗಾಗತ್ತೆ ಪರಿಸ್ಥಿತಿ ಅಂತ ನಮಗೆ ಗೊತ್ತಿರುತ್ತೆ. ಅಂಥದ್ರಲ್ಲಿ ಇಲ್ಲಿ 6 ಜನ ದಿಗ್ಗಜರಿದ್ದಾರೆ. ಅವ್ರು ಕೊಡೋ ಕ್ವಾಟ್ಲೆ ಏನು, ಅದು ಅನಿರೀಕ್ಷಿತವಾಗಿ ಬಂದಂಥ ಅತಿಥಿಗಳು ಸುಮ್ಮನೆ ಬಂದು ಹಂಗೆ ಹೋಗಲ್ಲ, ಏನೇನು ತಿರುವುಗಳನ್ನ ಕೊಡ್ತಾರೆ ಅನ್ನೋದನ್ನ ಬಹಳ ಅದ್ಭುತವಾಗಿ ಕಥೆಯಲ್ಲಿ ಹೆಣೆಯಲಾಗಿದೆ. ಆ್ಯಂಡ್ ಇನ್ನೊಂದು ವಿಷಯವನ್ನು ಬಹಳ ಮುಖ್ಯವಾಗಿ ಹೇಳಬೇಕು, ಕ್ರೈಮ್ ಥ್ರಿಲ್ಲರ್ ಜೊತೆಗೆ ಒಂದು ನವಿರಾದ ಪ್ರೇಮಕತೆ ಮಧ್ಯದಲ್ಲೆಲ್ಲೋ ಬರುತ್ತೆ, ಒಂದು ಹ್ಯೂಮರ್ ಟಚ್ ಇದೆ. ಅದರ ಜೊತೆ ಒಂದು ಸೋಷಿಯಲ್ ಇಶ್ಯೂ, ಅಂದರೆ ಸಮಾಜದಲ್ಲಿ ನಡೀತಿರುವಂಥ ಅದು ಹೆಣ್ಣಿನ ಬಗ್ಗೆ ಕುರಿತಾದ ಒಂದು ಸಮಸ್ಯೆಯನ್ನು ಕೂಡ ಈ ಕಂಟೆಂಟ್ ಒಳಗೊಂಡಿದೆ. ಹಾಗಾಗಿ ಬಹಳ ಸೂಕ್ಷ್ಮವಾಗಿ ಕಥೆಯನ್ನು ಹೆಣಿಬೇಕಾಗತ್ತೆ. ಸೊ ನಾನು ಹೇಳಿರೋ ಹಾಗೆ ಒಬ್ಬಿಬ್ರು ಗೆಸ್ಟ್ ಎಲ್ಲ 6 ಜನ ಇದ್ದಾರೆ. 6 ಜನನ ಒಟ್ಟಿಗೆ ನಾನು ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ವಿವೇಕ್ ಸಿಂಹ ಅವರು, ಹಾಗೆ ಮೈತ್ರಿ ಜಗ್ಗಿ ಅವರು, ಸಂಪ್ರತಿ ಆಳ್ವಾ, ಹಾಗೆ ಹರಿತಾ ಶಾ, ದೈವಿಕ್ ನಾಗ್, ದಯಾ ಪಲ್ಲವಗೆರೆ, ಶ್ರೀದತ್ತ. 6 ಜನ ನಮಗೆ ಈಗ ಆಲ್ರೆಡಿ ಗೊತ್ತಿರೋ ಹಾಗೆ ಸುಮ್ಮನೆ ಈ ಮಟ್ಟಕ್ಕೆ ಬಂದು ನಿಂತಿರೋದಿಲ್ಲ. ಒಂದು ದೊಡ್ಡ ಪರದೆಯ ಮೇಲೆ ಬರಬೇಕು ಅಂದರೆ ಅದರ ಹಿಂದಿರುವಂಥ ಸ್ಟ್ರಗಲ್ಸ್ ಏನು ಅನ್ನೋದು ಅವ್ರಿಗೆ ಖಂಡಿತವಾಗ್ಲೂ ಗೊತ್ತಿರುತ್ತೆ. ಆ ಎಲ್ಲ ಮೆಟ್ಟಲ್ಗಳನ್ನ ದಾಟಿ ಅವ್ರ ಕಣ್ಣಲ್ಲಿ ಆ ಒಂದು ಹೆಮ್ಮೆ, ಸಾರ್ಥಕತೆ ಕಾಣಿಸ್ತಾ ಇತ್ತು ಆ ಪೋಸ್ಟರ್ಲಿ ಅವ್ರನ್ನ ನೋಡಬೇಕಾದ್ರೆ, ಆ ಸಾಂಗಲ್ಲಿ ಅವ್ರನ್ನ ನೋಡಬೇಕಾದ್ರೆ. ಬಹುಶಃ ಈ ಎಲ್ಲ ಸ್ಟ್ರಗಲ್ಗೆ ಇಲ್ಲಿ ನಿಜವಾದ ಪ್ರತಿಫಲ ಸಿಗಲಿ ಅಂತ ವಿಶ್ ಮಾಡ್ತಾ, ಮೊದಲನೇದಾಗಿ ಸರ್ ಅವರೊಬ್ರು ಇನ್ನೊಬ್ರು ಇದ್ದಾರೆ ಸರ್ ಇದ್ರ ಜೊತೆ 6 ಜನದ ಜೊತೆ. ಎಲ್ರಿಗೂ ನಮಸ್ಕಾರ. ಎಲ್ಲ ಮಾಧ್ಯಮ ಮಿತ್ರರಿಗೂ ನೀವು ಇಲ್ಲಿಗೆ ಬಂದು ನಮ್ಮ ಅನಿರೀಕ್ಷಿತ ಅತಿಥಿಗಳಿಗೆ ಅನಿರೀಕ್ಷಿತವಾಗಿ ಮಳೆ ಸುರಿತಿದ್ರು ಬಂದು ಸಪೋರ್ಟ್ ಮಾಡ್ತಿರೋದಕ್ಕೆ ಮೊದಲನೇದಾಗಿ ಥ್ಯಾಂಕ್ ಯು ವೆರಿ ಮಚ್. ಇದು ಒಂಥರ ಏನು ಹೇಳ್ತಾರೆ, ಅನಿರೀಕ್ಷಿತವಾಗಿ ಆಗಿದ್ದ ಕತೆ. ಅನಿರೀಕ್ಷಿತವಾಗಿ ಸಿಕ್ಕಿದ್ರು ವಿನೋದ್ ಸರ್ರು, ಅನಿರೀಕ್ಷಿತವಾಗಿ ಸಿಕ್ಕ ಎಲ್ಲ ಪಾತ್ರಗಳು ಇಲ್ಲಿ ನಿಂತಿದ್ದಾರೆ. ಸೊ ಇವರೆಲ್ಲರಿಂದನೂ ಆಗಿರೋದು ಅನಿರೀಕ್ಷಿತ ಅತಿಥಿಗಳು. ಸೊ ಮೊದಲನೇ ಕಾರಣ ನಮ್ಮ ವಿನೋದ್ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಯಾಕಂದರೆ ಇದು ಥ್ಯಾಂಕ್ಸ್ ಗಿವಿಂಗ್ ಸ್ಟೇಜ್ ಅನ್ನೋದಕ್ಕಿಂತ ಮತ್ತು ಅಥವಾ ಸಾಂಗ್ ರಿಲೀಸ್ ಸ್ಟೇಜ್ ಅನ್ನೋದಕ್ಕಿಂತ ಇದು ಒಂದು ನಮ್ಮ ಟೀಮ್ ಇಂಟ್ರಡಕ್ಷನ್ನು ಜೊತೆಗೆ ಆಗ್ತಿದೆ. ಅದಕ್ಕೋಸ್ಕರ ಈ ಪ್ರೆಸ್ ಮೀಟು ಅದರೊಳಗಡೆ ಒಳಗೊಂಡಿದೆ. ಸೊ ಅನಿರೀಕ್ಷಿತ ಅತಿಥಿಗಳು ಹೇಳಬೇಕು ಅಂದರೆ ಇಲ್ಲಿ ಮೈತ್ರಿ ಜಗ್ಗಿ ಅವರಿದ್ದಾರೆ, ಅವ್ರದ್ದು ಒಂದು ಮುಖ್ಯ ಪಾತ್ರ ಇದೆ. ಮತ್ತು ನಾವು 4 ಜನ ಹುಡುಗರೇನಿದ್ದೀವಿ ಅವ್ರದ್ದು ತುಂಬ ಒಂದು ಇಂಪಾರ್ಟೆಂಟ್ ರೋಲು. ಯಾಕಂದರೆ ನಾವಿವಾಗ ಏನು ಮಾತಾಡೋ ಪರಿಸ್ಥಿತಿಲಿಲ್ಲ, ಯಾಕಂದರೆ ಇವತ್ತೆಲ್ಲ ನಮ್ಮ ಸಿಂಗರ್ಸ್ದು, ನಮ್ಮ ಹರ್ಷಿಕಾ ದೇವನಾಥ್ ಅವ್ರು ಇರ್ಬೋದು, ರಜತ್ ಹೆಗ್ಡೆ ಇರ್ಬೋದು, ಮತ್ತು ನಮ್ಮ ಸಿರಿಕಟ್ಟೆ ಅವ್ರು ಇರ್ಬೋದು, ನಮ್ಮ ಸ್ವಾಮಿನಾಥನ್ ಸರ್ರು, ಮೆಜಿಷಿಯನ್. ನಾವು ಅವ್ರನ್ನ ಕನ್ನಡದ ಅದು ಹೇಳಲ್ಲ ಬಿಡಿ ಬಟ್ ಆದರೆ ಒಂದು ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಹೆಸರನ್ನ ನಾವು ಕರಿತೀವಿ ಅವ್ರನ್ನ. ಬಟ್ ಆದರೆ ಅದಕ್ಕಿಂತ ದೊಡ್ಡ ಹೆಸರು ಅವ್ರು ಮಾಡ್ತಾರೆ. ಯಾಕಂದರೆ ಈ ಚಿತ್ರಕ್ಕೆ ಕೊಟ್ಟಿರೋ ಮ್ಯೂಸಿಕ್ಕು ನಮ್ಮ ಪ್ರಕಾರ ಒಂದು ವಿಭಿನ್ನ ಟ್ರೈ ಸ್ವಾಮಿ ಅವ್ರದ್ದು. ಸೊ ಥ್ಯಾಂಕ್ ಯು ಸ್ವಾಮಿ ಸರ್, ಥ್ಯಾಂಕ್ಸ್ ಅಲಾಟ್ ನಿಮ್ಮ ಈ ಒಂದು ಅದ್ಭುತ ಕಲಾಕೃತಿಗೆ. ಜೊತೆಗೆ ವಾಯ್ಸ್ಗಳಾಗಿರೋ ನಿಬಂಧಗಳಿಗೆ ರಜತ್ ಹೆಗ್ಡೆ ಒಂದು ಫೋನ್ಗೆ ಅವರು ರೆಸ್ಪಾಂಡ್ ಮಾಡಿ ಬಂದು ಒಂದೇ ದಿನದಲ್ಲಿ ಸಾಂಗ್ ಆಡಿ. ಹರ್ಷಿಕಾನು ಅಷ್ಟೇ, ಒಂದು ಮೆಸೇಜ್ ಅಷ್ಟೇ, ನಾನು ಖಂಡಿತವಾಗ್ಲೂ ಆಡ್ತೀನಿ ಅಂತ ಹೇಳಿ ನಿಮ್ಮ ಧ್ವನಿ ಕೊಟ್ಟಿರೋದಕ್ಕೆ ನಮ್ಮ ಸಿನಿಮಾಗೆ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಅ ಲಾಟ್. ನಿಮ್ಮ ಪ್ರೀತಿ ವಿಶ್ವಾಸ ಇದೇ ಥರ ಇರಲಿ. ಆ್ಯಂಡ್ ಸಿರಿಕಟ್ಟೆ ಅವರು 2 ಸಾಂಗ್ ಆಡಿದ್ದಾರೆ. ಇನ್ನೊಂದು ಅದ್ಭುತವಾದ ಸಾಂಗ್ ಇದೆ. ಇದು ಮೊದಲನೇ ಸಾಂಗ್ ಅವ್ರದ್ದು. ಬಟ್ ಇನ್ನೊಂದು ಸಾಂಗ್ ಇದೆ, ಅದು ಬರುತ್ತೆ ಮುಂದೆ, ಅಪ್ಡೇಟ್ಸ್ಗಳು ಸಿಗುತ್ತೆ. ಬಟ್ ಅದರಲ್ಲಂತೂ ಅದ್ಭುತವಾಗಿ ಅವರು ಹಾಡಿದ್ದಾರೆ. ಇನ್ನೊಂದು ನಮ್ಮ ಮನೋಜ್ ಅಣ್ಣಯ್ಯ ಅವ್ರ ಬಗ್ಗೆ ಮಾತಾಡಲೇಬೇಕು. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ಸ್ ಅ ಲಾಟ್. ಯಾಕಂದರೆ 14 ವರ್ಷದ ಸ್ನೇಹಿತ ನಾವು, 15 ವರ್ಷ ಆಗಿರ್ಬೋದು ನಾವು. ರಂಗಭೂಮಿಯಿಂದ ಜೊತೆಗೆ ಬಂದು, ನಾವೆಲ್ಲರೂ ರಂಗಭೂಮಿ ಕಲಾವಿದರು ಇಲ್ಲಿರೋರು. ಸೊ ರಂಗಭೂಮಿಯಿಂದ ಜೊತೆಗೆ ಬಂದು ಆವಾಗ ಒಂದು ಚಿಕ್ಕ ಒಂದು ಕ್ಯಾಮ್ರಾ ಇಟ್ಕೊಂಡು ನಾವಿಬ್ಬರು ಆ್ಯಕ್ಟ್ ಮಾಡ್ತಿದ್ವಿ. ಬಟ್ ಮನೋಜ್ ನನಗೆ ಇವತ್ತು ಡೈರೆಕ್ಟ್ ಮಾಡ್ತಾನೆ ಅನ್ನೋದು ನನಗೆ ಗೆಸ್ಸು ಮಾಡಿರಲಿಲ್ಲ, ಅಥವಾ ಅವ್ನ ಡೈರೆಕ್ಷನಲ್ಲಿ ನಾನು ಆ್ಯಕ್ಟ್ ಮಾಡ್ತೀನಿ ಅಂತ ಅವನು ಗೆಸ್ ಮಾಡಿರಲಿಲ್ಲ. ಸೊ ಬ್ರದರ್, ಥ್ಯಾಂಕ್ಸ್ ಫಾರ್ ದಿಸ್ ಆಪರ್ಚುನಿಟಿ. ನೀವು ಈ ಥರ ಅವಕಾಶ ಕೊಟ್ಟಿದ್ದಕ್ಕೆ ಈ ಥರ ಪಾತ್ರ ಕ್ರಿಯೇಟ್ ಆಗಿರೋದು. ಸೊ ನಾವಿವತ್ತೇನು ಮಾತಾಡೋಕ್ಕಾಗಲ್ಲ, ಟ್ರೈಲರ್ ನೋಡಿದ್ಮೇಲೆ ನೀವೇ ಮಾತಾಡ್ತೀರಾ ಮುಂದಿನ ದಿನಗಳಲ್ಲಿ. ಸೊ ಇವತ್ತು ಸಾಂಗು ಇದಿಷ್ಟು ಅದ್ಭುತವಾಗಿ ಬಂದಿರೋದಕ್ಕೆ ಕಾರಣ ಸ್ವಾಮಿ ಸರ್ ಆ್ಯಂಡ್ ಮನೋಜ್ ಅಣ್ಣಯ್ಯ ಸರ್ ಆ್ಯಂಡ್ ವಿನೋದ್ ಸರ್. ನಿಮ್ಮ 3 ಜನಕ್ಕೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಇದೇ ಸೆಪ್ಟೆಂಬರ್ 18ಕ್ಕೆ ನಮ್ಮ ಸಿನಿಮಾ, ಮುಂದಿನ ತಿಂಗಳು ಸೆಪ್ಟೆಂಬರ್ 18ಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ನೀವೆಲ್ಲರೂ ಬಂದು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಸಿನಿಮಾನ ನೋಡಬೇಕು ಅಂತ ನಾವು ಕೇಳ್ಕೊತೀವಿ. ಅದ್ರ ಜೊತೆ ಒಂಚೂರು ಎನರ್ಜಿ ಕಡಿಮೆ ಇದೆ, ಬರಲಿ ಜೋರಾದ ಎನರ್ಜಿ, ಒಳ್ಳೆ ಜೋಶ್ ಇರಲಿ.
ಸೊ ಎನರ್ಜಿ ಕಡಿಮೆ ಇದ್ದಾಗ ನಮಗೂ ಆ ವಾಯ್ಸ್ ಹಂಗೆ ಇರುತ್ತೆ. ನೀವೆಲ್ಲ ಬೂಸ್ಟ್ ಮಾಡ್ತಿದ್ರೆ ನಮ್ಮ ವಾಯ್ಸು ಬೂಸ್ಟ್ ಆಗ್ತಿರುತ್ತೆ. ಸೊ ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ಸ್ ಅ ಲಾಟ್. ಮುಂದಿನವ್ರಿಗೆ ಪಾಸ್ ಮಾಡ್ತೀನಿ ಮೈಕ್. ಫಸ್ಟ್ ಅವ್ರು ಮಾತಾಡ್ಬಿಟ್ರೆ ಎರಡನೇವ್ರು ಏನು ಮಾತಾಡಬೇಕು ಒಂದು ಸ್ವಲ್ಪ ನಾನೆಲ್ಲ ಲೈನ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ತುಂಬ ಖುಷಿ ಆಗ್ತಿದೆ. ನಿರೀಕ್ಷಿತ ಅತಿಥಿಗಳು ಒಂಥರ ಹೆಂಗೆ ಅಂದರೆ ಎಲ್ಲ ಸರ್ ಹೇಳ್ದಂಗೆ ಅನ್ಎಕ್ಸ್ಪೆಕ್ಟೆಡ್ ಆಗೇ ಆಗಿತ್ತು. ಯಾವುದು ಅಂದರೆ ಸರ್ರು ನಮಗೆ ನಾನು ರಾಜರು ಅಂತ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿದ್ದೆ. ಸರ್ ಅದರಲ್ಲಿ ಅಸೋಸಿಯೇಟ್ ಕ್ಯಾಮ್ರಾ ವರ್ಕ್ ಮಾಡ್ತಿದ್ರು. ಸೊ ಅವಾಗಿಂದ ಸ್ವಲ್ಪ ಪರಿಚಯ ಇತ್ತು. ನಾನು ಸರ್ ಹಿಂಗಿದೆ, ಈ ಥರದ್ದು ಒಂದು ಸಿನಿಮಾ ಇದೆ, ಒಂದು ಕತೆ ಕೇಳಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಒಂದು ಫೋನಲ್ಲಿ ಹೇಳಿದೆ ಅವ್ರಿಗೆ. ಅವರು ಸರ್ ಆಯಿತು ಮೀಟ್ ಮಾಡೋಣ ಅಂತೇಳಿ ಮೀಟ್ ಮಾಡಿ ನಿಜವಾಗ್ಲೂ ಇವತ್ತು ನನಗೆ ಅವ್ರಿಗೆ ತುಂಬ ಅಂದರೆ ಇಲ್ಲಿರೋರು ಎಲ್ರಿಗೂ ಅಂದರೆ ಅದೊಂಥರ ಬೇರೆಯೇ ಫೀಲ್ ಆಗ್ತಿದೆ. ಅಂದರೆ ಈ ಅನಿರೀಕ್ಷಿತ ಅತಿಥಿಗಳು ಅಂತಲೇ ನೋಡ್ತಾ ಇದ್ರೇ ಒಂಥರ ಮೈಯೆಲ್ಲ ಜುಮ್ ಅನ್ನಿಸ್ತಿದೆ. ಅಂದರೆ ತುಂಬ ಫೀಲ್ ಆಗ್ತಿದ್ದೀನಿ. ಆಮೇಲೆ ಈ ಸಿನಿಮಾದಲ್ಲಿ ನನಗೆ ನಿಜವಾಗ್ಲೂ ಎಲ್ರಿಗೂ ಒಂದು ಆಸೆ ಇರುತ್ತೆ, ಅವ್ರು ಆ್ಯಕ್ಟ್ ಮಾಡುವಂಥ ಸಿನಿಮಾದಲ್ಲಿ ಒಂದು ಒಳ್ಳೆ ಅದ್ಭುತವಾದ ಸಾಂಗ್ ಸಿಗಬೇಕು ಅಂತ. ನನ್ನ ಲೈಫಲ್ಲೇ ನಾನು ಬೆಸ್ಟು ಸಾಂಗ್ ಕೊಟ್ಟಿದ್ದೀರ ಸರ್. ಏನೇ ಆದರೂ ಮೊದಲು ಅನ್ನೋದು ತುಂಬ ಸ್ವೀಟಾಗಿರುತ್ತೆ. ನೀವು ತುಂಬ ಚೆನ್ನಾಗಿ ಒಳ್ಳೆ ಸಾಂಗ್ ಕೊಟ್ಟಿದ್ದೀರ. ಹಂಗೆ ಇಬ್ಬರು ಸಹಿತ ಮೇಡಮು, ಹರ್ಷಿಕಾ ಮೇಡಮು, ಆಮೇಲೆ ರಜತ್ ಸರ್ ನಿಜವಾಗ್ಲೂ ತುಂಬ ಖುಷಿ. ಅಂದರೆ ನಾವು ಆ್ಯಕ್ಟ್ ಮಾಡೋವಂಥ ಸಂದರ್ಭದಲ್ಲೂ ಸಹಿತ ಅದು ಕೇಳಿದಾಗ ನಮಗೆ ಅಂದರೆ ಅದು ಫೀಲ್ ಆಗ್ತಿತ್ತು. ಆದರೆ ಕೆಲವೊಂದು ಸಲ ಅಷ್ಟು ಇಂಪ್ರೆಸಿವ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನಮ್ಮ ವಿನೋದ್ ಸರ್ ಬಗ್ಗೆ ಮತ್ತು ಮಾತಾಡಲೇಬೇಕು. ಒಂದು ಟೀಮು ಟ್ಯಾಲೆಂಟು ಇದ್ದಾಗ ಅವ್ರನ್ನ ಪ್ರೋತ್ಸಾಹ ಕೊಟ್ಟು ಇಲ್ಲಿವರೆಗೂ ಕರ್ಕೊಂಬಂದು ನಿಲ್ಲಿಸಿ ನೀವೇನು ಕೇಳ್ತಿರೋ ನಾವು ಮಾಡ್ತೀವಿ ಅಂತೇಳಿ ನಮ್ಮ ಜೊತೆ ನಿಂತಿದ್ದಾರೆ. ತುಂಬ ಥ್ಯಾಂಕ್ ಯು ಸೋ ಮಚ್ ಸರ್. ಅದೆಲ್ಲರ ಜೊತೆಗೆ ನಮ್ಮ ಮನೋಜ್ ಅಣ್ಣೆಯವರು ನಿರ್ದೇಶಕರು ಪ್ರತಿಯೊಂದು ಪಾತ್ರನೂ ಬರೆದಿಲ್ಲ, ಅವರು ಕೆತ್ತಿದ್ದಾರೆ. ನಿಜವಾಗ್ಲೂ ಹೇಳ್ತೀನಿ, ಎಲ್ಲ ಪಾತ್ರಗಳಿಗೂ ಅದರದ್ದೇ ಆದ ಸುಮ್ಮನೆ ಒಂದು ಪಾತ್ರ ಬಂದು ಹೋಗಲ್ಲ. ಆ ಪಾತ್ರ ಏನೋ ಒಂದು ವಿಷಯನ ಅಥವಾ ಏನೋ ಒಂದು ಇದನ್ನು ಬಿಟ್ಕೊಟ್ಟು ಹೋಗುತ್ತೆ. ಸೊ ಆ ಥರದ್ದೊಂದಷ್ಟು ತುಂಬ ಚೆನ್ನಾಗಿ ಸ್ಕ್ರೀನ್ ಪ್ಲೇನ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ನಾನು ನಿಜವಾಗ್ಲೂ ಮನೋಜ್ ಅಣ್ಣಯ್ಯವ್ರಿಗೆ ನಾನು ನಿಜವಾಗ್ಲೂ ಹೃತ್ಪೂರ್ವಕ ಧನ್ಯವಾದನ ತಿಳಿಸ್ತೀನಿ. ಆಮೇಲೆ ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿದೆ ಸರ್. ಹ್ಞೂ ಸರ್, ಮಿಮಿಕ್ರಿ ಮಾಡ್ತಿದ್ನಲ್ಲ ಹಂಗೆ ಚೆನ್ನಾಗಿದೆ ಸರ್. ಇವ್ರನ್ನ ಇಂಪ್ರೆಸ್ ಮಾಡೋಕ್ಕೆ ಸರ್. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಂಪ್ರೀತಿ ಅಂತ. ಸೊ ಎಲ್ಲರೂ ಹೇಳ್ದಂಗೆ ಅನಿರೀಕ್ಷಿತವಾಗಿ ನನ್ನ ಮಡಿಲಿಗೆ ಬಂದು ಬಿದ್ದ ಸಿನಿಮಾ ಇದು. ಅನಿರೀಕ್ಷಿತವಾಗಿ ಪರಿಚಯವಾದ ತಂಡ ಇದು. ಇವ್ರ ಬಗ್ಗೆ ಹೇಳೋಕ್ಕೆ ತುಂಬ ಇದೆ. ಇವ್ರು ನನ್ನನ್ನು ಹೇಗೆ ನೋಡ್ಕೊಂಡಿದ್ದಾರೆ, ಕಥೆನ ಹೇಗೆ ನೋಡಿದ್ದಾರೆ, ಹೇಗೆ ಮಾಡಿದ್ದಾರೆ, ಸಿನಿಮಾನ ಹೇಗೆ ಹೊರಗಡೆ ತಂದಿದ್ದಾರೆ ಎಲ್ಲ ಇದೆ. ಬಟ್ ಇವ್ರು ಹೇಳಿದಾಗ ಇವತ್ತಿನ ಉದ್ದೇಶ ಏನಂದರೆ ನಮ್ಮ ಸಿನಿಮಾಗೆ ಹಾಡು ಕೊಟ್ಟಿರೋ ಆರ್ಟಿಸ್ಟ್ಗಳನ್ನ ರೆಕಗ್ನೈಸ್ ಮಾಡೋದು. ಸೊ ಫಸ್ಟ್ ಆಫ್ ಆಲ್ ಹರ್ಷಿಕಾ ಅವ್ರು ಹೇಳಿದಾಗೆ ಅವರ ಮಮ್ಮಿ ಡಿರೆಕ್ಟ್ ಮಾಡಿದ ಸಿನಿಮಾದಲ್ಲಿ, ನಾನು ಬಾಬಿ ಮ್ಯಾಮ್ ಡಿರೆಕ್ಟ್ ಮಾಡಿದ ಸಿನಿಮಾದಲ್ಲಿ ನಾನೊಂದು ಪ್ರಮುಖ ಪಾತ್ರದಲ್ಲಿದ್ದೆ. ಆ ಟೈಮಲ್ಲಿ ನಾವು ಒಂದು ಸ್ವಲ್ಪ ವರ್ಷ ಆಯಿತು, ಆ ಟೈಮಲ್ಲಿ ನಾವು ಮಾತಾಡ್ತಿದ್ವಿ ನನ್ನ ಪಾತ್ರ ಮತ್ತು ಅವ್ರು ಮಾಡಿರೋ ಹಾಡುಗಳನ್ನ ಕಂಪೇರ್ ಮಾಡಿಕೊಂಡು. ಇಷ್ಟು ವರ್ಷ ಆದಮೇಲೆ ಇವಾಗ ನನ್ನ ಡೆಬ್ಯೂ ಹಾಡು, ಒಂದು ರೊಮ್ಯಾಂಟಿಕ್ ಹಾಡು, ನನ್ನ ಡೆಬ್ಯೂ ಹಾಡಿಗೆ ಅವರೇ ವಾಯ್ಸ್ ಕೊಟ್ಟಿರೋದು ನನಗೊಂದು ತುಂಬ ಖುಷಿಯಾಗಿರೋ ವಿಷಯ. ಇನ್ನೊಂದಂದರೆ ಅವರು ತುಂಬ ಬೆಳೀತಾ ಇದ್ದಾರೆ, ಎಲ್ಲರಿಗೂ ಕಾಣಿಸ್ತಾ ಇದೆ ಇಂಡಸ್ಟ್ರೀಲಿ. ಅದು ನನಗೆ ತುಂಬ ಖುಷಿ ಆಗ್ತಿದೆ. ಅವ್ರ ಜೊತೆ ಅವ್ರ ಜರ್ನಿಗೆ ನಾವು ಕೂಡ ಇವಾಗ ಜಾಯ್ನ್ ಆಗಿದ್ದೀವಿ ಅಂತ. ಆ್ಯಂಡ್ ಸರ್ ಹೇಳಿದಾಗೆ ಸ್ವಾಮಿನಾಥನ್ ಸರ್, ಥ್ಯಾಂಕ್ ಯು ಸೋ ಮಚ್. ವಾಟ್ ಅ ವಂಡರ್ಫುಲ್ ಕಾಂಪೋಸಿಷನ್, ಟೈಮ್ಲೆಸ್ ಪೀಸ್ನ ನೀವು ನಮಗೆ ಕೊಟ್ಟಿದ್ದೀರಾ. ಇವತ್ತು ಬಂದು ನಾಳೆ ಟ್ರೆಂಡಲ್ಲಿ ಹೋಗೋ ಥರ ಹಾಡಲ್ಲ ಇದು. ಯಾವಾಗ ಕೇಳಿದ್ರೂ ಒಂದು ಇದ್ರ ಫೀಲಿಂಗ್, ಇದ್ರ ಹಿಂದಿನ ಅರ್ಥ ಎಲ್ಲರಿಗೂ ಕನೆಕ್ಟ್ ಆಗುತ್ತೆ, ಚಿಕ್ಕ ಮಕ್ಕಳಿಂದ ವಯಸ್ಸಾಗಿರೋರ ತನಕ. ಸೊ ಅದು ತುಂಬ ಖುಷಿ ಆಗ್ತಿದೆ ಅಂಥ ಒಂದು ಹಾಡು ನಮಗೆ ಸಿಕ್ಕಿರೋದು. ಆ್ಯಂಡ್ ನಿಮ್ಮ ಭಾವನೆಗಳು ನಮ್ಮ ಆ್ಯಕ್ಟಿಂಗ್ನ ಇನ್ನೂ ಜಾಸ್ತಿ ಕನ್ವಿನ್ಸಿಂಗಾಗಿ ಕಾಣಿಸಿದೆ. ಅದರಿಂದಾಗಿ ನಮ್ಮ ಪೇರಿಂಗ್ ಐ ಥಿಂಕ್ ತುಂಬ ಕ್ಯೂಟಾಗಿ ಕಾಣಿಸಿದೆ ಸ್ಕ್ರೀನಲ್ಲಿ ನಿಮ್ಮಿಂದಾಗಿ. ರಜತ್ ಅವರೇ ಥ್ಯಾಂಕ್ ಯು. ಆ್ಯಂಡ್ ಲಾಸ್ಟಾಗಿ ಈ ಅವಕಾಶ ನನಗೆ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಎಲ್ಲರಿಗೂ ಸಿನಿಮಾ ಮಾಡಬೇಕು ಅಂತ ಆಸೆ ಇರುತ್ತೆ, ಬಟ್ ಒಳ್ಳೆ ಸಿನಿಮಾ ಮಾಡೋ ಅವಕಾಶ ತುಂಬ ಕಡಿಮೆ ಜನರಿಗೆ ಸಿಗುತ್ತೆ. ಅದ್ರ ಮೇಲೆ ಒಳ್ಳೆ ತಂಡದ ಜೊತೆ ವರ್ಕ್ ಮಾಡಿ ಆ ಇಡೀ ಸಿನಿಮಾ ಟೈಮಲ್ಲಿ ಫುಲ್ ಜಾಲಿ ಎಂಜಾಯ್ ಮಾಡಿ ಆದಷ್ಟು ಒಂದು ಬಾಂಡಿಂಗ್ ಮಾಡಿ ಅದಾದಮೇಲೆ ಒಂದು ಒಳ್ಳೆ ಸಿನಿಮಾ ಬರ್ತಾ ಇದೆ ಅನ್ನೋದಂದರೆ ಅದೊಂದು ಒಂಥರ ಟ್ರಿಪಲ್ ಬೋನಸ್ ಥರ. ಸೊ ನಾನಂತೂ ಫುಲ್ ಖುಷಿಯಾಗೇ ಇದ್ದೀನಿ. ಇದು ಬಿಟ್ಟು ನಿಮ್ಮೆಲ್ಲರ ಮೇಲೆ ಇದೆ, ದಯವಿಟ್ಟು ಸಿನಿಮಾ ಥಿಯೇಟರ್ಗೆ ಬಂದು ನಮ್ಮ ಸಿನಿಮಾನ ನೋಡಿ, ಎಲ್ಲ ಎಲಿಮೆಂಟ್ಸ್ನ ಥಿಯೇಟರಲ್ಲೇ ಎಂಜಾಯ್ ಮಾಡಿ.
ಅಷ್ಟು ಎಫರ್ಟ್ ಎಲ್ಲರೂ ಹಾಕಿದ್ದಾರೆ. ಆ್ಯಕ್ಟಿಂಗ್, BGM ಆಗಿರಲಿ, ಅಂದರೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರಲಿ, DOP ಆಗಿರಲಿ, ನಮ್ಮ ಡೈರೆಕ್ಟರ್ ಸರ್ ಎಲ್ಲರೂ ಆದಷ್ಟು ಟೆಕ್ನಿಕಲಿ ಪರ್ಫೆಕ್ಟ್ ಸಿನಿಮಾನ ನಿಮ್ಗೆ ಕೊಡೋಕ್ಕೆ ಟ್ರೈ ಮಾಡಿದ್ದೀವಿ. ಸೊ ಅದನ್ನು ಬಂದು ಥಿಯೇಟರಲ್ಲಿ ಎಂಜಾಯ್ ಮಾಡಿದರೆ ನಿಮಗೂ ಅದು ಫುಲ್ ಮಜಾ ಸಿಗುತ್ತೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಶ್ರೀದತ್ತ. ನಾನು ಇದಕ್ಕೂ ಮೊದಲು ಮಹಾದೇವಿ ಅಂತ ಒಂದು ಸೀರಿಯಲ್ ಮಾಡಿದ್ದೆ. ಅದಾದಮೇಲೆ ಮ್ಯಾನ್ ಆಫ್ ದ ಮ್ಯಾಚ್ ಅಂತ ಒಂದು ಸಿನಿಮಾ ಮಾಡಿದೆ. ನಾನು ಮತ್ತು ಸಿಂಹ, ಮನೋಜ್ ಅಣ್ಣಯ್ಯ ಅವರೆಲ್ಲ ಒಟ್ಟಿಗೆ ನಾಟಕ ಮಾಡ್ತಿದ್ವಿ. ಮಧು, ನಾವು ನಮ್ಮ ಕೆಲಸದಲ್ಲಿ ಬ್ಯುಸಿ ಆಗಿದ್ವಿ. ಅನಿರೀಕ್ಷಿತವಾಗಿ ನನಗೆ ಮನೋಜ್ ಅಣ್ಣಯ್ಯ ಅವ್ರು ಸಿಕ್ಕಿದ್ರು. ಸಿನಿಮಾ ಮಾಡ್ತಿದ್ದೀವಿ ಕಣೋ ಅಂತ. ಗುರು, ನಮ್ಮೊಂದು ಕ್ಯಾರೆಕ್ಟ್ರು ಅಂದರೆ ಆರ್ಟಿಸ್ಟ್ ಆದ ಒಂದು ಕ್ಯಾರೆಕ್ಟ್ರು ಅಂತ ಕೇಳೋದಲ್ವಾ, ಆಯ್ತು ಮಾಡೋಣ ಅಂತ ಹೇಳಿದ್ರು. ಅದಾದಮೇಲೆ ಒಂದೊಂದೇ ಸಿನಿಮಾ ಸ್ಟಾರ್ಟ್ ಆಯಿತು. ಸಿನಿಮಾದಲ್ಲಿ ಒಂದು ಒಳ್ಳೆ ಪಾತ್ರ ಮಾಡಿದ್ದೀನಿ. ಅವ್ರು ಹೆಂಗೆ ಹೇಳಿದ್ರು ಹಂಗೆ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೆಲ್ಲ ಕಾರಣ ವಿನೋದ್ ಸರ್. ಥ್ಯಾಂಕ್ ಯು ವಿನೋದ್ ಸರ್. ಈ ಸಿನಿಮಾದಲ್ಲಿ ಕೆಲಸ ಮಾಡಿದವರೆಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಏನು ಮಾತಾಡಬೇಕು ಅಂದರೆ ಗೊತ್ತಾಗ್ತಾ ಇಲ್ಲ, ಎಲ್ಲ ಆಲ್ರೆಡಿ ಮಾತಾಡ್ಬಿಟ್ಟಿದ್ದಾರೆ. ಮತ್ತೆ ಅದು ಹೇಳಿ ಚೆನ್ನಾಗಿರಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್ ಈ ಅವಕಾಶಕ್ಕಾಗಿ. ನೆಕ್ಸ್ಟ್ ಮಂತ್ ಅಂದರೆ ಸೆಪ್ಟೆಂಬರ್ 18ಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಹೇಳಿ, ಮಾಧ್ಯಮ ಮಿತ್ರರು ದಯವಿಟ್ಟು ನಮ್ಮ ಸಿನಿಮಾನ ಸಪೋರ್ಟ್ ಮಾಡಿ, ಎಲ್ರಿಗೂ ತಪ್ಪಿಸೋ ವ್ಯವಸ್ಥೆ ಮಾಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಅಲ್ಲಿಂದ ಇಲ್ಲಿವರೆಗೂ ಕೂತಿರೋ ಎಲ್ಲ ಆತ್ಮೀಯರಿಗೆ, ಅತಿಥಿಗಳಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರ ಮತ್ತು ವೆಲ್ಕಮ್. ನೀವೆಲ್ಲ ಬಂದಮೇಲೆ ಒಂದು ಎನರ್ಜಿ. ಮತ್ತು ಮಾಧ್ಯಮ ಮಿತ್ರರು, ಇವತ್ತು ಫಸ್ಟ್ ಟೈಮ್ ಇಷ್ಟು ಜನ ಈ ಸಿನಿಮಾ ಚಿಕ್ಕ ಪುಟ್ಟ ರೋಲ್ಗಳೆಲ್ಲ ಮಾಡಿರೋದು ಇದಿದೆ. ಬಟ್ ಆದರೆ ಒಂದು ಫುಲ್ ಪ್ಲೆಡ್ಸ್ ಸಿನಿಮಾದಲ್ಲಿ ಪ್ರೆಸ್ ಮೀಟಲ್ಲಿ ನಿಲ್ತಿರೋದು ಪ್ರಥಮ ಬಾರಿಗೆ. ತುಂಬ ಖುಷಿ ಇದೆ. ನಿಮ್ಮೆಲ್ಲರ ಮುಖದಲ್ಲಿ ನೋಡಿದರೆ ನಮಗೊಂದು ಎನರ್ಜಿ ಬರ್ತಿದೆ. ಥ್ಯಾಂಕ್ ಯು. ಈಗ ಸಿನಿಮಾಗೆ ಬರ್ತೀನಿ. ಅನಿರೀಕ್ಷಿತ ಅತಿಥಿಗಳು. ಆ ಟೈಟ್ಲಲ್ಲೇ ಏನೋ ಒಂದು ಸೌಂಡ್ ಇದೆ. ನನಗೆ ಫಸ್ಟು ಕಿವಿಗೆ ಬಿದ್ಮೇಲೆ ಅನಿರೀಕ್ಷಿತ ಅತಿಥಿಗಳು ಅಂತ ಡೈರೆಕ್ಟ್ರು ಫೋನ್ ಮಾಡಿ ಹೇಳಿದ ತಕ್ಷಣ, ಸೂಪರ್ ಗುರು, ಸಾಕಾಗಿದೆ, ಇದು ಹಿಟ್ಟಾಗುತ್ತೆ ನೋಡು ಅಂತ ಅವತ್ತೇ ಹೇಳಿದೆ. ಆ ಟೈಟ್ಲಲ್ಲೇ ಅದೊಂದಿದೆ. ಆಲ್ಮೋಸ್ಟ್ ಇಲ್ಲಿ ಕೂತಿರೋ ಎಲ್ರಿಗೂ ಅದೊಂದು ಅನಿಸಿದೆ, ಅವಾಗ ಸಾಕಾಗಿದಲ್ಲ ಟೈಟ್ಲು ಅಂತ ತುಂಬ ಜನ ಹೇಳಿದ್ದಾರೆ. ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಥ್ಯಾಂಕ್ ಯು. ಡೈರೆಕ್ಟ್ರು ಮನೋಜ್ ಅಣ್ಣಯ್ಯ, ನನ್ನ ಆತ್ಮೀಯ ಗೆಳೆಯ. ನೀನಾಸಮ್ಮಿಂದ ಜೊತೆಗೆ ಒಡನಾಟ ಇದೆ. ನನ್ನ ಸೀನಿಯರು ನೀನಾಸಮ್ಮಲ್ಲಿ. ಅಲ್ಲಿಂದ ತಿರುಗಾಟ ಎಲ್ಲ ಜೊತೆಗೆ ಮಾಡ್ತೀವಿ. ಸುಮಾರು ನಾಟಕಗಳನ್ನ ಜೊತೆಗೆ ಮಾಡ್ತೀವಿ. ನಾನು ಒಂದ್ಸಲ ನನ್ನ ಮದುವೆ ಕರೆಯಕ್ಕೆ ಫೋನ್ ಮಾಡ್ತೀನಿ, ಮಗ ಮದುವೆ ಬಾರಪ್ಪ ಅಂತ. ಮತ್ತೆ ಅವನು ವಾಪಸ್ ಮಾಡ್ತಾನೆ, ನಾನು ಸಿನಿಮಾ ಮಾಡ್ತಿದ್ದೀನಿ, ಬಾ ಸಿನಿಮಾಗೆ ಅಂತ. ಬಟ್ ಥ್ಯಾಂಕ್ ಯು ಮನೋಜ್, ಖುಷಿ ಆಯಿತು ನಿನ್ನ ಜೊತೆ ಕೆಲಸ ಮಾಡಿದ್ದು. ಡೈರೆಕ್ಷನ್ ಸ್ಟೈಲ್ ಆಗಲಿ, ಮತ್ತು ಅವ್ನು ನರೇಟ್ ಮಾಡೋ ಸ್ಟೈಲ್ ಆಗಲಿ, ಪ್ರತಿಯೊಬ್ಬರಿಗೂ ಕ್ಯಾರೆಕ್ಟರ್ನ ಎಕ್ಸ್ಪ್ಲೈನ್ ಮಾಡೋ ರೀತಿ ಆಗಲಿ, ಅವನು 50% ಇದ್ದರೆ ಅವನು ಎಕ್ಸ್ಪ್ಲೈನ್ ಮಾಡೋ ರೀತಿಗೆ, ಡೈರೆಕ್ಟ್ರು ಮಾಡೋ ರೀತಿಗೆ ಒಂದು 100% ಮಾಡಿಬಿಡ್ಬೋದು. ಅಷ್ಟು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ತುಂಬ ಚೆನ್ನಾಗಿ ತೆಗೆಸ್ಕೊಂಡಿದ್ದಾರೆ. ಒಳ್ಳೇದಾಗುತ್ತೆ, ಸಿನಿಮಾ ಗೆಲ್ಲುತ್ತೆ. ಥ್ಯಾಂಕ್ ಯು ಮನೋಜ್. ಹಾಗೆ DOP ಸರ್ ಎರಿಕ್ ಬ್ರೋ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ನಮ್ಮನ್ನೆಲ್ಲ. ಒಂದು ಸುಮಾರು ಇದ್ದೀವಿ, ಬಟ್ ಆ ಲೆವೆಲ್ಗೆ ಸಖತ್ತಾಗಿ ತೋರಿಸಿದ್ದಾರೆ. ನಾವು ಸಿನಿಮಾ ನೋಡಿದ್ದೀವಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ತಾಳ್ಮೆ ಇದೆ ಸರ್ಗೆ, ತುಂಬ ಚೆನ್ನಾಗಿ ಮಾಡ್ತಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಎರಿಕ್ ಬ್ರೋ. ನಮ್ಮ ಪ್ರೊಡ್ಯೂಸರ್ ಸರ್ ತುಂಬ ಆತ್ಮೀಯರು ಮತ್ತು ತುಂಬ ವಿಶಾಲವಾದ ಹೃದಯದವರು. ಎಲ್ಲರನ್ನೂ ತುಂಬ ಚೆನ್ನಾಗಿ ನೋಡ್ಕೊತಾರೆ. ಏನು ಬೇಕು ತಳಪ ತರಿಸ್ರೇ ಅಂತಾರೆ. ತುಂಬ ಒಳ್ಳೆ ಮನುಷ್ಯರು, ಸಪೋರ್ಟಿವ್ ಇದ್ದಾರೆ. ಒಬ್ಬ ನಿರ್ದೇಶಕರಿಗೆ ಒಂದು ಸಿನಿಮಾ ಕಟ್ಕೊಂಡು, ಒಂದು ತಂಡ ಕಟ್ಕೊಂಡು ನಿಂತಿರೋರಿಗೆ ಈ ಥರ ಪ್ರೊಡ್ಯೂಸರ್ ಸರ್ ಸಿಗಬೇಕು. ಒಂದು ಸಪೋರ್ಟಿವ್ ಆಗಿರ್ತಾರೆ. ಥ್ಯಾಂಕ್ ಯು. ಹಾಗೆ ಸರ್ ಸ್ವಾಮಿನಾಥನ್ ಸರ್, ನಮಸ್ತೆ ಸರ್. ಏನು ಬಾರ್ಸ್ ಹಾಕ್ಬಿಟ್ಟಿದ್ದೀರಾ ಸರ್ ಮ್ಯೂಸಿಕ್ಕು. ನಾನು ಸಿನಿಮಾ ನೋಡಿ ನಿಜವಾಗ್ಲೂ ಎಕ್ಸೈಟ್ಮೆಂಟಾಗಿ ಅವ್ರಿಗೆ ಹೇಳಿದೆ, ಸಖತ್ತಾಗಿದೆ. ಎಲ್ಲರೂ ಒಂದು ಕಡೆ ಆದರೆ ಒಂದು ಕಡೆ ಮ್ಯೂಸಿಕ್ ಒಂದು ಕಡೆ ಸಖತ್ತಾಗಿದೆ ಸರ್. ಸೀರಿಯಸ್ಲಿ ಮ್ಯಾಮ್ ತುಂಬ ಚೆನ್ನಾಗಿ ಆಡಿದ್ದೀರಾ. ನೀವು ಆಡಿರೋ ಕ್ಲೋಸಿಂಗ್ ಸಾಂಗ್ ನಿಮ್ಗೆ ಸಖತ್ ಇಷ್ಟ. ಲಾಸ್ಟು ತುಂಬ ಚೆನ್ನಾಗಿದೆ. ಆ ಸಾಂಗು ಬಂದಮೇಲೆ 100% ಎಲ್ರಿಗೂ ಆ ಸಾಂಗ್ ಸಖತ್ ವೈಭಾಗುತ್ತೆ. ಇದು ಹೆಂಗೆ ಇಷ್ಟ ಆಗ್ತಿದೆಯೋ ಅದ್ರದ್ದು ಇನ್ನೊಂದು ಸ್ಟೆಪ್ ಇಷ್ಟ ಆಗುತ್ತೆ. ಮ್ಯಾಮ್ ಥ್ಯಾಂಕ್ ಯು ಮ್ಯಾಮ್. ನೀವು ಬಂದಾಗಳಿಗೆ ಆ ಸಾಂಗ್ ತುಂಬ ಚೆನ್ನಾಗಿ ಆಡಿದ್ದೀರಾ ಸರ್. ಥ್ಯಾಂಕ್ ಯು ಸರ್.
ಎಲ್ರಿಗೂ ಧನ್ಯವಾದ, ಮತ್ತೆ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೂ ಧನ್ಯವಾದ. ನಿಮ್ಮ ಸಪೋರ್ಟ್ ಅನಿರೀಕ್ಷಿತ ಅತಿಥಿಗೆ ಬೇಕೇ ಬೇಕು. ನೀವೆಲ್ಲ ಅತಿಥಿಗಳು ಮಾಡ್ತೀರಾ ಅಂತ ನಂಬಿದೀವಿ. ನಿಮ್ಮ ಸಪೋರ್ಟ್ ಇದ್ರೆ ಕರ್ನಾಟಕ ಜನತೆಗಳು ಕೈ ಹಿಡಿತಾರೆ. ನಾವು ಗೆದ್ದೇ ಗೆಲ್ತೀವಿ. ಪ್ಲೀಸ್ ಸಪೋರ್ಟ್ ಮಾಡಿ. ಸೆಪ್ಟೆಂಬರ್ 18ಕ್ಕೆ ಮರಿದೆ ಮತ್ತೆ ನಾವು ಬರ್ತೀವಿ ನಿಮ್ಮ ಮುಂದೆ. ನೀವು ಥಿಯೇಟ್ರಿಗೆ ಬನ್ನಿ ದಯವಿಟ್ಟು, ಪ್ಲೀಸ್. ಥ್ಯಾಂಕ್ ಯು. ನಾನು DOP ಬಗ್ಗೆ ಮಾತಾಡಿಲ್ಲ. ನನ್ನ ಹೆಸರು ದೈವಿಕ್ ನಾಗ್ ಅಂತ. ಇದು ನನ್ನ ಮೊದಲ ಪ್ರೆಸ್ ಬಿಟ್ಟು ತುಂಬ ನರ್ವಸ್ ಆಗಿದ್ದೀನಿ. ಏನು ಮಾತಾಡಬೇಕು ಗೊತ್ತಿಲ್ಲ. ಎಲ್ಲರೂ ಆಲ್ರೆಡಿ ಮಾತಾಡಿದ್ದಾರೆ. ಮೇಜರ್ ಆಗಿ ನಾನು ಡೈರೆಕ್ಟ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲೋ ಹೋಟ್ಲು ಮಾಡಿಕೊಂಡು ಬಿಸ್ನೆಸ್ ಮಾಡ್ತಿದ್ದವರು ಅನಿರೀಕ್ಷಿತವಾಗಿ ನನಗೆ ಈ ಚಿತ್ರ ಕೊಟ್ಟರು. ಒಂದು ಪಾತ್ರ ಇದೆ ರಾಬಿ ಅಂದ್ಬಿಟ್ಟು, ಇದನ್ನ ನೀನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದು ಅವಕಾಶ ಕೊಟ್ಟರು. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಡೈರೆಕ್ಟ್ರು, ತುಂಬ ಪ್ಯಾಸೆಂಟ್ ಆಗಿದ್ದಾರೆ. ಹಾಗೆ ನಮ್ಮ ಪ್ರೊಡ್ಯೂಸರ್ ಸರು ಯಾವುದಕ್ಕೂ ಕಮ್ಮಿ ಮಾಡಿಲ್ಲ. ನಮ್ಮ ಹೊಸಬ್ರಾದ್ರೂ ನಮಗೆ ತುಂಬ ಸಪೋರ್ಟ್ ಮಾಡಿ ನನ್ನ ಇಲ್ಲಿವರೆಗೂ ತಗೊಂಬಂದಿದ್ದಾರೆ. ಒಂದು ಸಿನಿಮಾನ ಫುಲ್ಲು ರೆಡಿ ಮಾಡಿ ರಿಲೀಸ್ ಮಾಡೋದು ತುಂಬ ಕಷ್ಟ ಇದೆ ಇವಾಗಿನ ಪರಿಸ್ಥಿತಿಲಿ. ಅಂಥದ್ರಲ್ಲಿ ಸರ್ರು ಎಲ್ಲ ರೀತಿಲೂ ನಮ್ಗೆ ಹೆಲ್ಪ್ ಮಾಡಿಕೊಟ್ಟು ಪ್ರತಿಯೊಂದು ಸ್ಟೇಜಲ್ಲೂ ಹೆಲ್ಪ್ ಮಾಡಿ ನಮಗೆ ಈ ಸಿನಿಮಾ ರಿಲೀಸ್ ಆಗೋಕ್ಕೆ ನೆಕ್ಸ್ಟ್ ಮಂತು ಸೆಪ್ಟೆಂಬರ್ 18ಕ್ಕೆ ರಿಲೀಸ್ ಆಗ್ತಿದೆ. ದಯವಿಟ್ಟು ಎಲ್ಲ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ. ಸಾಂಗು ಅದ್ಭುತವಾಗಿ ಬಂದಿದೆ. 5 ಲಕ್ಷ ವ್ಯೂಸ್ ಹೋಗಿದೆ. ಇನ್ನೂ ಚೆನ್ನಾಗಿ ನೀವು ಯಾರ್ಯಾರು ಕೇಳಿಲ್ಲ ದಯವಿಟ್ಟು ಕೇಳಿ, ತುಂಬ ಇಷ್ಟ ಆಗುತ್ತೆ ನಿಮಗೆ. ಕೇಳ್ತಾ ಕೇಳ್ತಾ ತುಂಬ ಇಷ್ಟ ಆಗುವಂಥ ಸಾಂಗು. ಹರ್ಷಿಕಾ ಮೇಡಮ್ ಸಕ್ಕತ್ತಾಗಿ ಆಡಿದ್ದಾರೆ. ಮತ್ತು ನಮ್ಮ ರಜತ್ ಹೆಗ್ಡೆ ಸರ್ ಸೂಪರ್ ಸರ್, ಸಾಂಗ್ ಸೂಪರಾಗಿ ಆಡಿದ್ದೀರಾ. ಮತ್ತು ಸ್ವಾಮಿನಾಥನ್ ಸರ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂತೂ ಅಲ್ಟಿಮೇಟ್ ಆಗಿದೆ ಸರ್. ದಯವಿಟ್ಟು ಎಲ್ಲ ಚಿತ್ರಮಂದಿರಕ್ಕೆ ಹೋದರೆ ನಿಮಗೆ ಆ ಫೀಲ್ನ ನೀವು ಎಂಜಾಯ್ ಮಾಡ್ಬೋದು. ಆ ಲೆವೆಲ್ಗೆ ಅವರು ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದ್ದಾರೆ. ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಹಾಗೆ ನಮ್ಮ ಕ್ಯಾಮ್ರಾಮನ್ ಸರ್, ಕ್ಯಾಮ್ರಾಮನ್, ಎಡಿಟರ್, DI ಎಲ್ಲ ಅವರೇ ಮಾಡಿರೋದ್ರಿಂದ ಅಷ್ಟು ಟ್ಯಾಲೆಂಟ್ ಇದೆ ಅವ್ರಿಗೆ. ಹಗಲು ರಾತ್ರಿಯನ್ನ ಕೆಲಸ ಮಾಡ್ತಾರೆ ಅವರು. ಅಷ್ಟು ಪ್ಯಾಷನೇಟಿಕ್ ಆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅನಿರೀಕ್ಷಿತ ಅತಿಥಿಗಳಿಗೆ ನಿಮ್ಮ ಬೆಂಬಲ ಕೊಟ್ಟಿದ್ದಕ್ಕೆ. ಹಾಗೆ ಥ್ಯಾಂಕ್ ಯು. ಮುಗೀತು. ಎಲ್ರಿಗೂ ನಮಸ್ಕಾರ. ನಾನು ಹರಿತಾ ಶಾ. ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್, ನೀವೆಲ್ಲರೂ ಬಂದಿದ್ದೀರಾ ನಮ್ಮನ್ನು ಸಪೋರ್ಟ್ ಮಾಡೋಕ್ಕೆ ಇವತ್ತು. ಐ ಥಿಂಕ್ ಎಲ್ಲರೂ ಆಲ್ರೆಡಿ ಮಾತಾಡ್ಬಿಟ್ಟಿದ್ದಾರೆ. ಬಟ್ ಇವತ್ತಿನ ದಿನ ನಮಗೆ ತುಂಬ ಮುಖ್ಯ. ಯಾಕಂದರೆ ಫಸ್ಟ್ ಟೈಮ್ ನಮ್ಮ ಟೀಮ್ ಪ್ರೆಸ್ ಮುಂದೆ ಬರ್ತಿದ್ದಾರೆ. ಆ್ಯಂಡ್ ವಿ ಆರ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ, ಎಕ್ಸೈಟೆಡ್, ಖುಷಿ ಆಗ್ತಿದೆ. ಈ ಸಿನಿಮಾ ಬಗ್ಗೆ ಹೇಳಬೇಕಾದ್ರೆ ಐ ಥಿಂಕ್ ಪ್ರತಿ ಆರ್ಟಿಸ್ಟು ಒಂದು ಏನೋ ಒಂದು ಕಲಿಬೇಕು ಅಂತ ಬರ್ತಾರೆ. ದೇ ಹ್ಯಾವ್ ದರ್ ಓನ್ ಜರ್ನಿ. ಅವರು ಸಾರಿ, ಸ್ವಲ್ಪ ನರ್ವಸ್ ಆಗಿದ್ದೀನಿ, ಅದಕ್ಕೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಬಟ್ ಐ ಫೀಲ್ ಲೈಕ್ ಈ ಟೀಮಿಂದ ನಾನು ತುಂಬ ಕಲ್ತಿದ್ದೀನಿ. ಆ್ಯಂಡ್ ಮೊದಲನೇದಾಗಿ ಆ್ಯಕ್ಚುಲಿ ವಿನೋದ್ ಸರ್ಗೆ ಮತ್ತು ನಮ್ಮ ಡೈರೆಕ್ಟರ್ ಅವರಿಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವ್ರು ನನಗೆ ಈ ಟೀಮಲ್ಲಿ ಸೇರಿಸಿ ಒಂದು ಒಳ್ಳೆ ಅವಕಾಶ ಕೊಟ್ಟರು. ಟು ಬಿ ಅ ಪಾರ್ಟ್ ಆಫ್ ದಿಸ್ ಟೀಮ್ ನನಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ತು. ಆ್ಯಂಡ್ ತುಂಬ ಖುಷಿ ಆಗ್ತಿದೆ ಟು ವರ್ಕ್ ವಿತ್ ಆಲ್ ಆಫ್ ಯು ಆ್ಯಂಡ್ ಟು ಲರ್ನ್ ಸೋ ಮಚ್ ಫ್ರಮ್ ಆಲ್ ಆಫ್ ಯು. ಸೊ ಥ್ಯಾಂಕ್ ಯು. ಸಿನಿಮಾ 18 ಸೆಪ್ಟೆಂಬರ್ ನೆಕ್ಸ್ಟ್ ಮಂತ್ ರಿಲೀಸ್ ಆಗ್ತಿದೆ. ಸೊ ಪ್ಲೀಸ್ ಬನ್ನಿ, ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹಾಗೇನಾದ್ರು ಭಯ ಆದರೆ ಒಂದು ಸ್ವಲ್ಪ ಹಿಂಗೆ ತಿರುಗಿ ನೋಡಿಲ್ಲ ಹೆಂಗೆ ಮಾತಾಡಿದ್ದಾರೆ ಅಂತ. ಬಟ್ ಎನಿವೇ ಥ್ಯಾಂಕ್ ಯು ಸೋ ಮಚ್. ಫೋಟೋ ಆಗಿದೆ. ಬಟ್ ಒನ್ ಥಿಂಗ್, ಆಲ್ ದ ವೆರಿ ಬೆಸ್ಟ್. ನಿಮ್ಮೆಲ್ಲರ ಕಣ್ಣಲ್ಲಿ ನಾನು ಆಲ್ರೆಡಿ ಹೇಳಿರೋ ಹಾಗೆ ಬರೀ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಮಾತ್ರ ಅಲ್ಲ, ಒಂದು ಟಿಕೆಟ್ ತೊಗೊಂಡು ಸಿನಿಮಾ ನೋಡೋದ್ರಿಂದ ಹಿಡಿದು ದೊಡ್ಡ ಪರದೆ ಮೇಲೆ ನಿಮ್ಮನ್ನು ನೀವು ನೋಡ್ಕೊಳ್ಳೋವರೆಗೆ ಆಲ್ರೆಡಿ ನೀವೆಲ್ಲ ತುಂಬ ಪ್ರಾಜೆಕ್ಟಲ್ಲಿ ವರ್ಕ್ ಮಾಡಿದವ್ರು ಇದ್ದೀರಾ. ಬಟ್ ಸ್ಟಿಲ್ ಫುಲ್ ಫ್ಲೆಡ್ಜಲ್ಲಿ ಈ ಒಂದು ಸಿನಿಮಾದಲ್ಲಿ ನೀವು ಮಾತಾಡಬೇಕಾದ್ರೆ ಅದು ಗೊತ್ತಾಗ್ತಿತ್ತು. ಆ ಖುಷಿ, ಆ ನೆಮ್ಮದಿ. ನಿಮ್ಮ ಪ್ರಕಾರ ಇದೇ ಸಾಧನೆ, ಅದು ನಿಜವಾಗ್ಲೂ ಹೌದು. ಆ ತೃಪ್ತಿ, ಸಾಧನೆ ಏನಿದೆ, ಆ ಪಯಣ ನಿರಂತರವಾಗಿರಲಿ ಅಂತ ಕೇಳ್ಕೊಳ್ತಾ ಆಲ್ ದ ವೆರಿ ಬೆಸ್ಟ್ ಆಲ್ ಆಫ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ, ಸೊ ಈಗ ಮಾತೆಲ್ಲ ಕೇಳಿದ ಘಳಿಗೆ ತುಸು ಝಲ್ಲಂತು ಎದೆಗೆ ಬಾ ಇನ್ನು ಜೊತೆಗೆ ಕರೆದೊಯ್ಯುವೆ ಪ್ರೇಮ ದೂರಿಗೆ. ನೀ ಬಂದ ಘಳಿಗೆ ತುಸು ಝಲ್ಲಂತು ಎದೆಗೆ ಬಾ ಇನ್ನು ಜೊತೆಗೆ ಕರೆದೊಯ್ಯುವೆ ಪ್ರೇಮ
ಮಚ್. ಥ್ಯಾಂಕ್ ಯು. ಹಾಗೆ ಸಿನಿಮಾ ಬಗ್ಗೆ ಮಾತಾಡಬೇಕಂದ್ರೆ ನಾನು ಈ ಸಿನಿಮಾಗೆ ಬಂದಿದ್ದು ಮೇಯ್ನಾಗಿ ನಮ್ಮ ಮೈತ್ರಿ ಜಗ್ಗಿ ಅವರಿಂದ. ಅವರು ನನಗೆ ಆ್ಯಕ್ಟಿಂಗಲ್ಲಿ ಗುರು ಸಹ. ಸೊ ಅವರ ಮೂಲಕ ನನಗೆ ಮನೋಜ್ ಅಣ್ಣಯ್ಯ ಅವರ ಪರಿಚಯ ಆಯಿತು. ಆಮೇಲೆ ಕತೆ ಕೇಳಿದೆ. ಆಮೇಲೆ ಅವರು ಆ ಪಾತ್ರನ ನನಗೆ ಕೊಟ್ಟರು. ಅದಾದ ಮೇಲೆ ವಿನೋದ್ ಅವರು ಮುಂದೆ ಬಂದು ಪ್ರೊಡ್ಯೂಸ್ ಮಾಡೋದಕ್ಕೆ ಒಪ್ಕೊಂಡ್ರು. ಸೊ ಜಗ್ಗಿ ಸರ್, ಮನೋಜ್ ಸರ್, ವಿನೋದ್ ಸರ್, ಎಲ್ರಿಗೂ ಥ್ಯಾಂಕ್ ಯು. ಸೊ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂದರೆ ಅದ್ಭುತವಾಗಿ ಬಂದಿದೆ. ಪ್ರತಿಯೊಂದು ಪಾತ್ರ ಮನೋಜ್ ಅಣ್ಣಯ್ಯ ಅವರು ಯಾವ ರೀತಿ ನಮಗೆ ಹೇಳಿದ್ರು ಅದೇ ರೀತಿ ಮಾಡಿದ್ದೀವಿ. ಬಟ್ ಮನೋಜ್ ಅವರೇ ಹೇಳಬೇಕು ನಾವು ನಿಭಾಯಿಸಿದೀವ ಇಲ್ಲ ಅಂತ. ಆದರೆ ನಾವೆಲ್ಲರೂ ನಮ್ಮ ಪ್ರಯತ್ನನ ಮಾಡಿದ್ದೀವಿ. ಸೊ ಆ್ಯಂಡ್ ಮ್ಯೂಸಿಕ್ ಟೀಮ್, ಸಿಂಗರ್ಸ್, ಥ್ಯಾಂಕ್ ಯು ವೆರಿ ಮಚ್. ಸೊ ಐ ಥಿಂಕ್ ಐ ಆಮ್ ಥ್ರೂ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೋಕುಲ್ ಚಕ್ರವರ್ತಿ ಅಂತ. ಈ ಸಿನಿಮಾಲಿ ಒಂದು ಸಣ್ಣ ಪಾತ್ರ ಮಾಡಿದ್ದೀನಿ, ಬಟ್ ಅದು ಸಣ್ಣದಲ್ಲ, ತುಂಬ ಚೆನ್ನಾಗಿದೆ. ಫಸ್ಟ್ಲಿ ಐ ಥ್ಯಾಂಕ್ ಜಗ್ಗಿ ಸರ್. ಜಗ್ಗಿ ಸರಿಂದಾನೇ ಇಡೀ ಟೀಮ್ ನನಗೆ ಪರಿಚಯ ಆಗಿದ್ದು. ಸರ್ ವೆರಿ ಮಚ್ ಥ್ಯಾಂಕ್ ಯು. ಬಿಕಾಸ್ ಎಲ್ಲರದ್ದು ಸಿನಿಮಾ ಆಗುತ್ತೆ, ಎಲ್ಲ ಸಿನಿಮಾದಲ್ಲೂ ಎಲ್ಲ ಥರದ ಕೆಲಸ ಆಗುತ್ತೆ, ಬಟ್ ಸ್ಟಿಲ್ ಸಿನಿಮಾ ಫೇಲ್ಸ್. ಯಾಕೆ ಓಡಿಲ್ಲ ಎಲ್ಲ 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 ಚರ್ಚೆಗಳಾಗುತ್ತೆ, ಅದು ಸೆಕೆಂಡ್ರಿ ಆಗುತ್ತೆ. ಬಟ್ ಸಮ್ ಮ್ಯಾಜಿಕ್ ವರ್ಕ್ ಹ್ಯಾಪನ್ಸ್ ಇನ್ ಸರ್ಟನ್ ಟೀಮ್. ಆ ಮ್ಯಾಜಿಕ್ ವರ್ಕು ಈ ಟೀಮಲ್ಲಿದೆ. ಬಿಕಾಸ್ ಒಂದು ಸಿನಿಮಾ ಆಗಬೇಕಂದ್ರೆ 24 ಕಲೆಗಳು ಒಂದಾಗಬೇಕಾಗತ್ತೆ. ಅದರಲ್ಲಿ ಪರ್ಫೆಕ್ಷನ್ ಹುಡುಕಿ ಅದು ತೆರೆಗೆ ಬಂದು ಅದು ನಮ್ಮ ಜನಗಳ ಹತ್ರ ಮೆಚ್ಚುಗೆ ತಗೊಳ್ಳೋದು ತುಂಬ ದೊಡ್ಡ ವಿಷಯ. ಸೊ ಅದನ್ನು ನಿಭಾಯಿಸೋದಲ್ಲಿ ನಮ್ಮ ಮನೋಜ್ ಅಣ್ಣಯ್ಯ ಸರು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಅನ್ಸುತ್ತೆ. ಆ್ಯಂಡ್ ಸರ್, ಯುವರ್ ಹಾರ್ಡ್ ವರ್ಕ್ ಶ್ಯೂರ್ಲಿ ಪೇ ಯು, ಆ್ಯಂಡ್ ದಿಸ್ ಟೀಮ್ಸ್ ಪೇಷನ್ಸ್ ವಿಲ್ ಬಿ ರಿವಾರ್ಡೆಡ್ ಅಂತಲೂ ನನಗೆ ಅನ್ನಿಸ್ತಾ ಇದೆ. ದೇರ್ ಇಸ್ ಒನ್ ಸೇಯಿಂಗ್, ಜಂಗಲಲ್ಲಿ ತುಂಬ ಹಶುವಾಗಿ ಬೇಟೆ ಸಿಗದಿರುವಂಥ ಹುಲಿ ಅದ್ರ ಬೇಟೆ ಸಿಕ್ಕಿದಾಗ ದಿಢೀರಂತ ಹಂಟ್ ಮಾಡಲ್ವಂತೆ. ಇಟ್ ವಿಲ್ ವೆಯ್ಟ್ ಹಶುವಾಗಿ ಅದು ಬೀಳೋ ಸಮಯ ಆದರೂ ಅದು ವೆಯ್ಟ್ ಮಾಡುತ್ತೆ. ಆ ಪೇಷನ್ಸ್ ಈ ತಂಡದಲ್ಲಿದೆ. ಅದು ನಾನು ತುಂಬ ದೂರದಿಂದ ನೋಡ್ತಾನೆ, ಹತ್ತಿರದಿಂದ ನೋಡ್ತಾ ಇದ್ದೀನಿ. ಅಫ್ಕೋರ್ಸ್ ದೀಸ್ ಆರ್ ವೆರಿ ಯಂಗ್ ಟೈಗರ್ಸ್, ವೆರಿ ಹಂಗ್ರಿ. ಯು ಗೈಸ್ ವಿಲ್ ಲೇ ಯುವರ್ ಪ್ರೇ ಫಾರ್ ಶೋರ್. ಇದಕ್ಕೆಲ್ಲದಕ್ಕೂ ಮೂಲ ಆಧಾರಿತವಾಗಿರೋದು ವಿನೋದ್ ಸರ್. ಜಗ್ಗಿ ಸರ್ ಸಕಲೇಶ್ವರ್ ನನ್ನ ಕರೆದು ಊಟ ಟೈಮಲ್ಲಿ ಕುತ್ಕೊಂಡು ಸರ್ ಅಂತ ಕೇಳ್ತಾ ಇದೆ, ಸರ್ ಯಾರು ಸರ್ ಪ್ರೊಡ್ಯೂಸರ್ ಇಲ್ಲಿ ಅಂದಾಗ ಪಕ್ಕದಲ್ಲಿದ್ದಾರೆ, ಇವರು ಪ್ರೊಡ್ಯೂಸರ್ ಸರ್, ಪ್ರೊಡ್ಯೂಸರ್ ಗೊತ್ತೇ ಆಗಲಿಲ್ಲ ಸರ್ ಅನ್ನೋ ಥರ ಇದ್ದಿದ್ದು. ಆ್ಯಂಡ್ ಡೈರೆಕ್ಟರ್ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಏನಕ್ಕೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ, ಬಿಕಾಸ್ ಡೈರೆಕ್ಟರ್ಸ್ ವರ್ಕ್ ಡಸ್ ನಾಟ್ ಎಂಡ್ ವಿತ್ ಸ್ಕ್ರಿಪ್ಟ್ಸ್, ಡೈಲಾಗ್ಸ್ ಅದೆಲ್ಲ ಎಂಡ್ ಆಗಲ್ಲ. ಫ್ರಮ್ ದ ಸ್ಟಾರ್ಟ್ ಆಫ್ ದ ಸಿನಿಮಾ ಟು ದ ಎಂಡ್ ಆಫ್ ದ ಸಿನಿಮಾ ಹಿ ವಿಲ್ ಟ್ರಾವೆಲ್ ವಿತ್ ದ ಸ್ಕ್ರಿಪ್ಟ್ ವಿತ್ ದ ಕ್ಯಾರೆಕ್ಟರ್ಸ್. ದಟ್ ಈಸ್ ವೆರ್ ಹಿ ನೇಲ್ಸ್ ಆ್ಯಂಡ್ ಹಿ ಹ್ಯಾಸ್ ಡನ್ ದ ಬೆಸ್ಟ್ ವರ್ಕ್ ಇನ್ ದಿಸ್ ಮೂವಿ ಅಂತ ಅಂದ್ಕೊಂಡಿದ್ದೀನಿ. ಎಷ್ಟೋ ಜನದ್ದು ಮೊಬೈಲಲ್ಲಿರುವಂಥ ಮ್ಯೂಸಿಕ್ ಪ್ಲೇಲಿಸ್ಟಲ್ಲಿ ಈಗ ಚೇಂಜ್ ಆಗೋ ಸಮಯ ಬಂದಿದೆ ಅಂತ ನನಗೆ ಈ ಸಿನಿಮಾದ ಸಾಂಗ್ಸ್ ಕೇಳಿದ್ರೆ ಅನ್ನಿಸ್ತಾ ಇದೆ. ಆ್ಯಂಡ್ ದ ಬೆಸ್ಟ್ ವರ್ಕ್, ದ ಮ್ಯೂಸಿಕ್ ಫ್ಯಾಕಲ್ಟಿ, ಐ ಆಮ್ ಜಸ್ಟ್ ವೇ ವಿತ್ ನೋ ವರ್ಡ್ಸ್, ಐ ಆಮ್ ಟೆಲಿಂಗ್ ಯು. ಮೇಡಮು ಒಂದು ಹೆಜ್ಜೆಯಿಂದ ಇನ್ನೊಂದು ಹೆಜ್ಜೆಗೆ ಹಾಡಾಡಿದ್ದಾರೆ. ಆ ಲಾಸ್ಟ್ ಹಾಡಂತೂ ಜನಗಳಿಗೆ ಬಂದಾಗ ದಟ್ ಲಿಟಲಿ ಮ್ಯಾಮ್ ದೇರ್ ಇಸ್ ನಥಿಂಗ್ ಟು ಸೇ. ದ ರಿಸಲ್ಟ್ ವಿಲ್ ಬಿ ವಿತ್ ದ ಆಡಿಯನ್ಸ್. ಸೊ ನಾವೇನು ಹೇಳಿ ಇಷ್ಟಪಡಲ್ಲ. ಎಲ್ಲ ತಂಡವಾಗಿ ಸೇರಿ ಒಂದೇ ಗುರಿ ಇಟ್ಕೊಂಡು ಮಾಡಿರುವಂಥ ಪ್ರಯತ್ನನೇ ಅನಿರೀಕ್ಷಿತ ಅತಿಥಿಗಳು. ಸೊ ದಯವಿಟ್ಟು ಮಾಧ್ಯಮ ಮಿತ್ರರಿಗೆ, ನಮ್ಮ ಎಲ್ಲ ಕಲಾ ಪ್ರೇಕ್ಷಕರಿಗೆ ಮತ್ತು ಸಿನಿಮಾ ಅಂತ ನೋಡಿ ಬೆಳೆದವರಿಗೆ ಅನಿರೀಕ್ಷಿತ ಅತಿಥಿಗಳು ಒಂದು ಬ್ಯೂಟಿಫುಲ್ ಫೀಸ್ಟ್ ಆಗಿರುತ್ತೆ. ದಯವಿಟ್ಟು ಸೆಪ್ಟೆಂಬರ್ 18 ಥಿಯೇಟರ್ ಬಂದು ಸಿನಿಮಾ ನೋಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ಸೊ ಮಚ್. ಓಕೆ, ಫಸ್ಟು ನಮ್ಮ ಫೈಟ್ ಮಾಸ್ಟರ್ ಸರ್ ಕೈಲಿ ಮಾತಾಡಿಸ್ಬಿಟ್ಟು ಕೊನೆಯದಾಗಿ ಮಾತಾಡ್ಬಿಟ್ಟು ಎಲ್ಲರಿಗೂ ನಮಸ್ತೆ, ಮಾಧ್ಯಮ ಮಿತ್ರರಿಗೆ ನಮಸ್ತೆ. ಕರೀತಾರೆ ಸರ್, ಮತ್ತೊಮ್ಮೆ ನಮಸ್ತೆ, ಮಾಧ್ಯಮ ಮಿತ್ರರಿಗೆ ನಮಸ್ತೆ. ನನ್ನ ಹೆಸರು ಶ್ರೀರಾಮ್ ಅಂತ, ಫೈಟ್ ಮಾಸ್ಟರ್ ವರ್ಕ್ ಮಾಡಿದ್ದೀನಿ. ಈ ಸಿನಿಮಾದಲ್ಲಿ ಅನಿರೀಕ್ಷಿತವಾಗಿ ನಾನು ಒಬ್ಬ ಅತಿಥಿಯಾಗಿ ನಮ್ಮ ಮನೋಜ್ ಸರ್ ಕರೆಸಿರೋದು. ನನಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು, ಯಾಕಂದರೆ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನೋಡಿ ಎಲ್ಲರೂ ಮಾಡಿದ್ದಾರೆ. ಎಸ್ ಎಸ್ ಸರ್. ಅದರಲ್ಲೂ ನಮ್ಮ ಸಿನಿಮಾ ಮತ್ತು ಜಗ್ಗಿ ಅವರಂತೂ ಇಟ್ಸ್ ವಂಡರ್ಫುಲ್. ಟಕ್ ಆಫ್ ಅನ್ನೋದು ಕ್ಲೈಮ್ಯಾಕ್ಸ್ ಫೈಟ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಸೊ ತುಂಬ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಪ್ರೊಡ್ಯೂಸರ್ ಸರ್ ತುಂಬ ಥ್ಯಾಂಕ್ ಯು, ತುಂಬ ಸಪೋರ್ಟಾಗಿ ನಿಂತ್ಕೊಂಡ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಎರಿಕ್ ಸರ್, ವಂಡರ್ಫುಲ್ ಜಾಬ್,
ತುಂಬ ಸಪೋರ್ಟಾಗಿ ನಿಂತ್ಕೊಂಡ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಥ್ಯಾಂಕ್ ಯು. ಸೆಪ್ಟೆಂಬರ್ 18 ಸಿನಿಮಾ ರಿಲೀಸ್ ಆಗ್ತಿದೆ, ದಯವಿಟ್ಟು ಎಲ್ಲ ಬಂದು ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಸರ್. ಸರ್ ಟೋಟಲ್ಲು 4 ಫೈಟ್ ಇದೆ. ಅದರಲ್ಲಿ ಒಂದು ಕಮರ್ಷಿಯಲ್ ಟಚ್ ಇರುವಂಥ ಫೈಟ್ ಓಪನಿಂಗ್ ಬರುತ್ತೆ. ಅದಾದಮೇಲೆ 3 ಕತೆಗೆ ಸಂಬಂಧಪಟ್ಟಂಗೆ ಒಂದಷ್ಟು ನೈಜವಾಗಿರುವಂಥ ಫೈಟು ಆಗಬೇಕಿತ್ತು. 3 ಫೈಟ್ಗಳು ಕೂಡ ಅದನ್ನು ಕಂಪ್ಲೀಟ್ಲಿ ನ್ಯಾಚುರಲ್ಲಾಗಿ ಟ್ರೈ ಮಾಡಿಸಿದ್ರು. ಹೆಂಗಂತಂದರೆ ಈಗ ಬೇರೆ ಥರ ಸೇಫ್ಟಿ ಬೆಡ್ಡು ರೋಪ್ ಆ ಥರ ಎಲ್ಲ ಏನು ಯೂಸ್ ಮಾಡಿದೆ, ಆದ್ರೂ ಆರ್ಟಿಸ್ಟ್ಗಳಿಗೂ ಸೇಫ್ಟಿ ನೋಡಿಕೊಂಡು ಯಾವ ರೀತಿ ಮಾಡಬೇಕು ಅಂತ ಹೇಳಿ ಮಾಡಿರುವಂಥದ್ದು. ಕಂಪ್ಲೀಟ್ಲಿ ಆರ್ಟಿಸ್ಟ್ಗಳು ಅಷ್ಟೇ ಕೆಸರು ಅದೆಲ್ಲ ಏನು ನೋಡಿಲ್ಲ. ಕೊನೆಗೆ ಬರುವಂಥ ಕ್ಲೈಮ್ಯಾಕ್ಸ್ ಫೈಟ್ಗಳು ಎಲ್ಲನೂ ಅಷ್ಟೇ ತುಂಬ ರಿಯಾಲಿಟಿಯಾಗಿ ಮಾಡಿದ್ದಾರೆ. ಇನ್ನೊಂದು 10 ಡೇಸ್ ನಾವು ಟ್ರೈಲರ್ ಜೊತೆ ನಿಮ್ಮ ಮುಂದೆ ಬರ್ತೀವಿ. ಆವಾಗ ಆ ಟ್ರೈಲರ್ ನೋಡಿದಾಗ ಇನ್ನೊಂದಷ್ಟು ವಿಷಯಗಳು ಗೊತ್ತಾಗುತ್ತೆ. ಮೇಜರ್ ಇವತ್ತು ಸಾಂಗ್ಸ್ ಏನು ಮಾಡಿದ್ದೀವಿ, ಸಾಂಗ್ಸ್ ಮೇಲೆ ಮಾತಾಡಿಕೊಂಡು ಹೇಳಬೇಕು ಅಂತ. ಎರಿಕ್ ವಿಜಯ್ ಮಾತಾಡ್ಬಿಡ್ಲಿ, ನಾನು ಆಮೇಲೆ ಕಂಟಿನ್ಯೂ ಮಾಡಿ ಏನು ಮಾಡ್ತೀನಿ. ಹಲೋ, ನಮಸ್ಕಾರ ಎಲ್ರಿಗೂ. ನಾನು ಯಾವಾಗಲೂ ಸ್ಕ್ರೀನ್ ಹಿಂದೆನೇ ಇರ್ತೀನಿ, ಹಿಂದೆನೇ ಕೆಲಸ ಮಾಡ್ತೀನಿ, ಮುಂದೆ ಒಂದು ಅಭ್ಯಾಸ ಇಲ್ಲ. ಸೊ ಹಂಗಾಗಿ ತುಂಬ ನರ್ವಸ್ ಆಗ್ತಾಯಿದೆ, ಏನು ಮಾತಾಡಬೇಕು ಗೊತ್ತಿಲ್ಲ. ಆವಾಗಲೇ ದಯಾ ಆರ್ಟಿಸ್ಟ್ ಹೇಳಬೇಕಂದ್ರೆ ಅಲ್ಲಿಂದ ಇಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಸೊ ಆ್ಯಂಡ್ ಫಸ್ಟ್ಲಿ ತೇಜ್ ಪ್ರೊಡಕ್ಷನ್ಸ್ ವಿನೋದ್ ಸರ್ ತುಂಬ ಥ್ಯಾಂಕ್ಸ್ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಎಲ್ಲ ಆರ್ಟಿಸ್ಟ್ ಆಗಲಿ ಎಲ್ಲರೂ ತುಂಬ ಸಪೋರ್ಟಿವ್ ಆಗಿದ್ರಿ. ಶೂಟಿಂಗಲ್ಲಿ 25 ಡೇಸ್ ಶೂಟ್ ಮಾಡಿದ್ವಿ. ಆಮೇಲೆ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ವಿನಂತಿ ಮಾಡ್ಕೊತೀನಿ. ಥ್ಯಾಂಕ್ ಯು ಆಲ್. ಎಸ್, ಸೆಪ್ಟೆಂಬರ್ 18 ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಲ್ಲೇ ನೋಡಿ. ನೋ ಪೈರಸಿ, ನಥಿಂಗ್, ಅದೆಲ್ಲ ಏನೂ ಮಾಡೋಕ್ಕೆ ಹೋಗ್ಬೇಡಿ. OTTವರೆಗೂ ವೆಯ್ಟು ಮಾಡಬೇಡಿ, ಥಿಯೇಟ್ರಿಗೆ ಬಂದು ನೋಡಿ ದಯವಿಟ್ಟು. ಥ್ಯಾಂಕ್ ಯು ಸೊ ಮಚ್. ಐ ಥ್ಯಾಂಕ್ ಮೈ ಪೇರೆಂಟ್ಸ್. ಆಬ್ವಿಯಸ್ಲಿ ಪೇರೆಂಟ್ಸ್ ಅವರೇ ಫಸ್ಟ್. ಅವ್ನು ಯಾವುದೇ ಸ್ಟೇಜ್ ಹೋದ್ರೂ ಅವ್ನು ಫಸ್ಟು ಐ ಥ್ಯಾಂಕ್ ಮೈ ಪೇರೆಂಟ್ಸ್ ಅಂತಾನೆ ಶುರು ಮಾಡೋದು. ಅದೊಂದು ಹೇಳಿ ಮುಗಿಸ್ಬಿಡ್ತಾನೆ. ಆದರೆ ಇವತ್ತು ಜಾಸ್ತಿ ಮಾತಾಡಿದ್ದಾನೆ. ಥ್ಯಾಂಕ್ ಯು. ಓಕೆ, ಅನಿರೀಕ್ಷಿತ ಅತಿಥಿಗಳು ನಾನು ಮನೋಜ್ ಅಣ್ಣಯ್ಯ. ಅವಾಗಲೇ ನಮ್ಮ ದಯ ಹೇಳ್ದಂಗೆ ನಾನು ಒಬ್ಬ ನೀನಾಸಂ ವಿದ್ಯಾರ್ಥಿ. ರಂಗಭೂಮಿ ಮಾಡ್ತಾಯಿದ್ದವರು, ಅದ್ರ ಜೊತೆಗೆ ಸಿನಿಮಾ ಆಸೆ ಇರುತ್ತಲ್ಲ, ಅದ್ರ ಜೊತೆಗೆ ಆ್ಯಕ್ಟ್ ಕೂಡ ಮಾಡ್ತಾಯಿದ್ದೆ, ಸೀರಿಯಲ್ ಮಾಡ್ತಾಯಿದ್ದೆ, ಸಿನಿಮಾಗಳನ್ನೂ ಕೂಡ ಮಾಡ್ತಾಯಿದ್ದೆ. ಬಟ್ ಯಾವಾಗ ಗೊತ್ತಾಗುತ್ತಲ್ಲ ಚಾನ್ಸ್ಗಳು ಅಷ್ಟು ಈಸಿಯಾಗಿ ಸಿಗೋಲ್ಲ. ಇದು ಮಾಡಬೇಕು ಅಂತಂದಾಗ ನಮ್ಮ ಚಾನ್ಸ್ನ ನಾವೇ ಹುಟ್ಟಾಕೋಬೇಕು, ಮಾಡಬೇಕು ಅಂತಂದಾಗ ಬರೆಯೋಕ್ಕೆ ಶುರು ಮಾಡಿದ್ದು ಶಾರ್ಟ್ ಫಿಲಮ್ಸು. ಅದನ್ನ ಡೈರೆಕ್ಟ್ ಮಾಡೋಕ್ಕೆ ಶುರು ಮಾಡಿದ್ದು ಆವಾಗಲೇ. ನಾನು ಯಾವಾಗ ಶಾರ್ಟ್ ಫಿಲಮ್ಸ್ನ ಮಾಡೋಕ್ಕೆ ಶುರು ಮಾಡಿದೆ ಆವಾಗಲೇ ನನಗೆ ಎರಿಕ್ ನನಗೆ DOP ಆಗಿ, ಎಡಿಟರ್ ಆಗಿ, ನನ್ನ ಕಲರಿಸ್ಟ್ ಆಗಿ, ಜೊತೆಗೆ ನಾನು ಏನೇ ವರ್ಕ್ ಮಾಡಿದ್ರು ಅದ್ರ ಜೊತೆಗೆ ಆಲ್ಮೋಸ್ಟ್ ನನ್ನ ರೈಟ್ ಹ್ಯಾಂಡಾಗಿ ಅವನೇ ನಿಂತ್ಕೊಳ್ಳೋದು. ಅದ್ರ ಜೊತೆಗೆ ನಾನು ಮಾಡಿದ್ದು 2 ಶಾರ್ಟ್ ಫಿಲಮ್ಗೆ ಸ್ವಾಮಿನಾಥನ್ ಅವರು ಕೂಡ ಆ 2 ಶಾರ್ಟ್ ಫಿಲಮಿಂದನೂ ನನ್ನ ಜೊತೆಗೆ ನಿಂತಿದ್ದವರು. ಅವರು ನನಗೆ ಇನ್ನೊಂಥರ ಬಲ. ಮೇಜರು ನನಗೆ ಇವರಿಬ್ಬರು ನನ್ನ 2 ಶಾರ್ಟ್ ಫಿಲಮಿಂದ ಈಗ ಸಿನಿಮಾವರೆಗೂ ಜೊತೆ ಕಂಟಿನ್ಯೂ ಆಗಿರೋದು. ಆ್ಯಂಡ್ ಇವಾಗಲೂ ಕೂಡ ಅವ್ರ ವರ್ಕ್ಗಳೇ ಈ ಸಿನಿಮಾನ ತುಂಬ ಅದ್ಭುತವಾಗಿ ನಿಲ್ಲಿಸಿರೋದು. ಅದಕ್ಕೆ ನಾನು ಎರಿಕ್ಗಾಗಲಿ ಸ್ವಾಮಿನಾಥನ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನಾನು ಹೇಳ್ದಾಗೇ ನನ್ನ ಶಾರ್ಟ್ ಫಿಲಮು ಎವ್ರಿಥಿಂಗ್ ಈಸ್ ಪಾಸಿಬಲ್ ಅಂತ ದಿಯಾ ಖುಷಿ ರವಿ ಅವ್ರಿಗೆ ಮತ್ತು MK ಮಠ ಅವ್ರನ್ನ ಕಾಸ್ಟ್ ಮಾಡಿದ್ದಂಥ ಶಾರ್ಟ್ ಫಿಲಮ್ 1964 ಬ್ಯಾಕ್ ಡ್ರಾಪಲ್ಲಿ ಅದೊಂದು ಶಾರ್ಟ್ ಫಿಲಮ್ನ ಮಾಡಿದ್ದು. ಆ ಶಾರ್ಟ್ ಫಿಲಮ್ನ ನೋಡಿನೇ ವಿನೋದ್ ಸರ್ರು ಈ ಟೀಮ್ಗೆ ಒಂದು ಪೊಟೆನ್ಷಿಯಲ್ ಇದೆ, ಇವ್ರು ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ಹೇಳಿ ನಮ್ಮ ಟೀಮ್ಗೆ ಸಪೋರ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿದ್ದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್, ನೀವು ನಿಂತಿದ್ದು. ಕೆಲವು ಡೈರೆಕ್ಟರ್ಗಳೆಲ್ಲ ಹೇಳ್ತಿರ್ತಾರಲ್ಲ ನಮಗೆ ಇನ್ನೂ ಅದು ಕೊಡಬೇಕಿತ್ತು, ಇದು ಮಾಡಬೇಕಿತ್ತು, ಅದು ಇದು ಅಂತ. ವಿನೋದ್ ಸರ್ ಇವತ್ತು ಇಲ್ಲಿ ಮಾತಾಡ್ತಿರೋವರೆಗೂ ಇದಕ್ಕೆ ನಾನು ಕೊಡಲ್ಲ, ಇದನ್ನು ಮಾಡಲ್ಲ ಅಂತ ಹೇಳೇ ಇಲ್ಲ. ನಿಮ್ಗೆ ಅದು ಏನು ರಿಕ್ವೈರ್ಮೆಂಟ್ ಇದೆ ಅದನ್ನು ಮಾಡಿ ನಾನು ಇರ್ತೀನಿ ಅಂತಲೇ ಹೇಳಿದ್ದು. ಡೇಟ್ ಅನೌನ್ಸ್ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದು ಅಷ್ಟೇ ಅವ್ರು ಹೇಳಿದ್ದು ನಾನು ಹೆಂಗೆ ತರ್ತೀನಿ, ಹೆಂಗೆ ಬಿಡ್ತೀನಿ, ನೀವು ತಲೆ ಕೆಡಿಸ್ಕೋಬೇಡಿ, ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ಅದನ್ನು ತೊಗೊಂಡು ಹೋಗಬೇಕು ಅಂತ. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ನೀವು ಮೊದಲಿಂದ ನಿಂತಿದ್ದಕ್ಕೆ. ಅವರು ಯಾವ ಬಜೆಟ್ ಇಟ್ಕೊಂಡು ಬಂದರು, ಯಾವ ಇದರಲ್ಲಿದ್ದರು, ನಾವು ಅವ್ರನ್ನ ಅರ್ಥ ಮಾಡ್ಕೊಂಡು ಅವರು ನಮ್ಮನ್ನು ಅರ್ಥ ಮಾಡಿಕೊಂಡ್ರು. ಅವ್ರು ಏನು ಬಜೆಟ್ ಹೇಳಿದರು ಅದೇ ಬಜೆಟಲ್ಲಿ ಸಿನಿಮಾ ಮುಗಿಸ್ಕೊಟ್ಟು ಅವರು ಖುಷಿಯಾದರು, ನಾವು ಖುಷಿಯಾಗಿದ್ದೀವಿ. ಅವ್ರು ಏನು ಪ್ರಾಮಿಸ್ ಮಾಡಿದ್ರು, ನಾನು ಸಿನಿಮಾನ ಇನ್ನೂ ಚೆನ್ನಾಗಿ ತೊಗೊಂಡು ಹೋಗಿ ನಾನು ರಿಲೀಸಿಗೆ ಮಾಡ್ತೀನಿ ಅಂತ ಅದೇ ಕೆಲಸದಲ್ಲಿ ಮಾಡ್ತಾಯಿದ್ದಾರೆ. ಆ್ಯಂಡ್ ಇವತ್ತಿಂದ ಅದು ಶುರು ಆಗ್ತಾಯಿದೆ. ನಾವು ಒಟ್ಟಿಗೆ ಒಂದೇ ಸರಿ ಟ್ರೈಲರ್ ತೊಗೊಂಡು ಮಾಧ್ಯಮದವ್ರ ಮುಂದೆ ಬರಬೇಕು, ನಿಮ್ಗಳ ಜೊತೆ ಮುಂದೆ ಬಂದು ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದು. ಆದರೆ ಕೆಲವು ಡಿಸ್ಕಷನ್ಸು ಟೀಮಲ್ಲಿ ಇದೆಲ್ಲ ಮಾಡಿ, ಇಲ್ಲ ಹೆಂಗಿದ್ರು ಸಾಂಗ್ಸ್ ಇದೆ, ಆ ಸಾಂಗ್ಸ್ ಇಟ್ಕೊಂಡು ಒಂದು ಸರಿ ಒಂದು ಪರಿಚಯ ಆಗೋಗ್ಲಿ, ನಾವಿನ್ನೂ ಯಾರ ಮುಂದೆನೂ ಹೋಗಿಲ್ಲ ಅಂತ ಹೇಳಿ ಇದನ್ನು ಇವತ್ತು
ಪ್ರೆಸ್ ಮೀಟ್ ಮಾಡ್ತಾ ಇರೋದು. ಇನ್ನು ಅನಿರೀಕ್ಷಿತ ಅತಿಥಿಗಳ ಬಗ್ಗೆ ಹೇಳ್ತೀನಿ. ಅನಿರೀಕ್ಷಿತ ಅತಿಥಿಗಳು ಒಂದು ಕ್ರೈಮ್ ಥ್ರಿಲ್ಲರ್ ಸಿನಿಮಾ. ಒಂದು ಗೆಸ್ಟ್ ಹೌಸ್, ಆ ಗೆಸ್ಟ್ ಹೌಸ್ಗೆ ಅನಿರೀಕ್ಷಿತವಾಗಿ ಭೇಟಿ ಕೊಡುವಂಥ ಅತಿಥಿಗಳು, ಆ ಒಂದು ದಿನ ಅವ್ರ ಲೈಫಲ್ಲಿ ಆಗುವಂಥ ಬದಲಾವಣೆಗಳು, ಅದ್ರ ಜೊತೆಗೆ ಒಂದಷ್ಟು ಎಮೋಷನ್ಸ್, ಸಸ್ಪೆನ್ಸ್, ಥ್ರಿಲ್ಲರ್, ಒಂದಷ್ಟು ಹ್ಯೂಮರ್, ಜೊತೆಗೆ ಸೋಷಿಯಲ್ ಇಶ್ಯೂ, ಇದಿಷ್ಟನ್ನು ಬ್ಲೆಂಡ್ ಮಾಡಿ ಒಂದು ನಾನ್ ಲೀನಿಯರಲ್ಲಿ ಹೇಳಿರುವಂಥ ಕತೆ, ಸ್ಕ್ರೀನ್ ಪ್ಲೇ, ಅನಿರೀಕ್ಷಿತ ಅತಿಥಿಗಳು 18ಕ್ಕೆ ರಿಲೀಸ್ ಆಗುತ್ತೆ. ನಿಮ್ಮೆಲ್ಲ ಪ್ರೋತ್ಸಾಹ ಇರಲಿ. ಆ್ಯಂಡ್ ನನ್ನೆಲ್ಲ ಆರ್ಟಿಸ್ಟ್ಗೆ, ಆಲ್ಮೋಸ್ಟ್ ಎಲ್ಲರೂ ಹೇಳಿದ್ದಾರೆ, ಎಲ್ಲ ಆರ್ಟಿಸ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಬ್ರದರ್ ದಯಾ, ದೈವಿಕ್, ದತ್ತ ಗೌಡ್ರೆ, ಸಂಪ್ರತಿ ಮೇಡಮ್, ಹರಿತಾ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ನಾನು ಪ್ರತಿ ಸರಿ ಏನು ಹೇಳಿದ್ರು ಅದನ್ನು ತಗೊಂಡು ಹೀಗೆ ಮಾಡ್ತೀವಿ, ಅಷ್ಟೇ ಕಷ್ಟಪಡ್ತೀವಿ, ಅಷ್ಟೇ ಇದು ಅಂತ ಹೇಳಿ ನನಗೆ 6 ಜನ 7 ಜನ ಏನು ಮುಖ್ಯ ಪಾತ್ರದಲ್ಲಿದ್ದರು ಅಷ್ಟೇ ಎಫರ್ಟ್ ಹಾಕಿ ಮಾಡಿದ್ರು. ಇಡೀ ತಂಡ 25 ದಿನ ಬೇಲೂರಲ್ಲಿದ್ದು ಇಡೀ ಸಿನಿಮಾನ 25 ದಿನದಲ್ಲಿ ಮುಗಿಸ್ಬೇಕು ಅಂತೇಳಿ 25 ದಿನದಲ್ಲಿ ಮುಗಿಸ್ಕೊಂಡು ಬಂದಿರೋದು. ಬಂದು ಇಂಥ ಟೈಮಲ್ಲಿ ಹಿಂಗೆ ರೆಡಿ ಮಾಡ್ತೀವಿ, ಇಷ್ಟಿಷ್ಟ ಆಗುತ್ತೆ, ಈ ಟೈಮ್ಗೆ ಹೋಗ್ತೀವಿ, ಹಿಂಗೆ ಸೆಪ್ಟೆಂಬರ್ಗೆ ಬರ್ತೀವಿ, ಇದೇ ಆಗುತ್ತೆ ಅನ್ನೋ ಪ್ಲ್ಯಾನಲ್ಲೇ ಇದ್ದು ಅದೇ ರೀತಿ ಎಲ್ಲನೂ ಅಂದ್ಕೊಂಡಾಗ ಅದೇ ಪ್ಲ್ಯಾನಲ್ಲೇ ಆಗಿದೆ. ಒಂದು ನಮಗೆ ಇದಾಗಿದ್ದು CBFC ಅಂದರೆ ಏನು ದೊಡ್ಡ ಪ್ರಾಬ್ಲಮ್ ಏನಾಗಿಲ್ಲ ನಮಗೆ. ಆ್ಯಂಡ್ ಸಿನಿಮಾದಲ್ಲಿ ಕೆಲವು ನೈಜ ಘಟನೆಗಳನ್ನ ಹೇಳಬೇಕಾದ್ರೆ, ಕೆಲವು ರಿಯಾಲಿಟಿಗಳನ್ನ ಹಾಗೆ ತೋರಿಸ್ಬೇಕಾದ್ರೆ ಡೆಫಿನೆಟ್ಲಿ ನಾವು ಫಸ್ಟ್ ಟೈಮ್ ಫಿಲ್ಮ್ ಮೇಕರ್ಸ್ ಆಗಿರೋದ್ರಿಂದ ಒಂದು ಸ್ವಲ್ಪ ಜೋಶ್ ಇರುತ್ತಲ್ಲ, ಒಂದಷ್ಟು ರಿಯಾಲಿಟಿನ ಹಂಗೆ ಇಟ್ಬಿಡೋಣ, ಹಂಗೆ ಹಿಂಗೆ ಅಂತಾರೆ ಇಟ್ಟಿರ್ತೀವಿ. ಅದಕ್ಕೊಂಚೂರು ಕತ್ತರೆ ಹಾಕ್ಸಿದ್ರು, ಹಾಕ್ಸಿ A ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಆ್ಯಂಡ್ ಅಷ್ಟೇ ಚೆನ್ನಾಗಿ ಹೊಗಳಿದ್ದಾರೆ ಕೂಡ. ತುಂಬ ಒಳ್ಳೆಯ ವಿಷಯನ ಟಚ್ ಮಾಡಿದ್ದಾರೆ. ಅಟ್ ಪ್ರೆಸೆಂಟ್ ಏನು ನಡೀತಿದೆ ಸಮಾಜದಲ್ಲಿ ಅದನ್ನು ಎತ್ತಿ ಹಿಡಿತಾ ಇದ್ದೀರಾ, ಚೆನ್ನಾಗಿದೆ. ಇದ್ರ ಜೊತೆ ಒಂದಷ್ಟು ಬೇಡ ಆ ಕತ್ರಿಗಳನ್ನ ಹಾಕೋಣ, ಅದಾದರೂ ಇನ್ನೂ ತುಂಬ ಚೆನ್ನಾಗಾಗುತ್ತೆ ಅಂತ. ಸ್ಟಾರ್ಟಿಂಗ್ ಸ್ವಲ್ಪ ಬೇಜಾರಾಯಿತು, ಏನಿದೆಲ್ಲ ಹಾಕ್ಸ್ಬಿಟ್ಟಲ್ಲ ಅಂತ. ಬಟ್ ಯಾವಾಗ ಅವರು ಅದಕ್ಕೆಲ್ಲ ಕತ್ರಿ ಹಾಕ್ಸಿ ನಾವು ಫೈನಲ್ ಸಿನಿಮಾನ ಕೊಟ್ಟ ಮೇಲೆ ನಾವು ಮತ್ತೆ ನೋಡಿದ್ಮೇಲೆ ಅನ್ನಿಸ್ತು, ಇಲ್ಲ ಅವ್ರು ಆ್ಯಕ್ಚುಲಿ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ, ಇವಾಗ ಸಿನಿಮಾ ಇನ್ನೂ ಚೆನ್ನಾಗಾಗುತ್ತೆ ಅಂತ. ಸೊ ಅದು. ಆ್ಯಂಡ್ ಇವತ್ತಿನ ಸ್ಟೇಜ್ ಏನು ನಾವು ಸಾಂಗ್ ರಿಲೀಸ್ ಅಂತ ಹೇಳ್ತಾ ಇದ್ದೀವಿ, ಎಲ್ರಿಗೂ ಆಸೆ ಇರುತ್ತಲ್ಲ. ಜಗ್ಗಿಯವ್ರು ಹೇಳ್ದಾಗೆ ಯಾವಾಗಲೇ ಈಗ ನಮಗೂ ಆಸೆ ಇರುತ್ತೆ, ನಮ್ಮ ಸಿನಿಮಾದ ಒಂದು ಸಾಂಗ್ ತುಂಬ ಯಾವ್ದಾದ್ರು ಒಂದು ಲವ್ ಟ್ರ್ಯಾಕ್ ಚೆನ್ನಾಗಿ ಕಚ್ಕೋಬೇಕು ಮಾಡಬೇಕು ಅಂತ. ಆ್ಯಂಡ್ ಆವಾಗ ಸ್ವಾಮಿಯವ್ರಿಗೆ ಈ ಥರ ಒಂದು ಲವ್ ಟ್ರ್ಯಾಕ್ ಮಾಡಬೇಕು ಅಂತೇಳಿ ಒಂದು 2 ಡೇಸ್ ಇಬ್ಬರು ಜೊತೆಲಿ ಕೂತ್ಕೊಂಡು ಅಲ್ಲೇ ಬರ್ಕೊಂಡು ಅವರಲ್ಲೇ ಕ್ರಿಯೇಟ್ ಮಾಡ್ತಾನೆ ಇದ್ದರು. ಅವ್ರು ಮಾಡ್ತಾ ನಾವು ಬರೀತಾನೆ ಇದ್ದು. ಆಗ ಯಾರನ್ನ ಇದು ಮಾಡೋದು ಅಂದಾಗ ರಜತ್ ಅವ್ರನ್ನ ನನಗೆ ಸ್ವಾಮಿಯವರೇ ಸಜೆಸ್ಟ್ ಮಾಡಿದ್ದು. ರಜತ್ ಅವ್ರು ಇದಕ್ಕೆ ತುಂಬ ಚೆನ್ನಾಗಿ ಸೂಟ್ ಆಗ್ತಾರೆ ನೋಡಿ, ಇದು ಅವ್ರನ್ನ ಆಡ್ಸೋಣ ಅಂತ. ಹರ್ಷಿಕ್ ಅವ್ರನ್ನ ವಿವೇಕ್ ಸಿಂಗ್ ಅವರು ಸಜೆಸ್ಟ್ ಮಾಡಿದ್ರು, ಹಿಂಗಿರ್ತಾರೆ ಅಂತ. ಅದಾದಮೇಲೆ ಗೊತ್ತಾದಮೇಲೆ ಆಡಿಸಿದ್ದು. ಆ್ಯಂಡ್ ಇವತ್ತಿಗೂ ಡೈಲಿ ಕೇಳ್ತೀವಿ, ಅಷ್ಟೇ ಖುಷಿ ಆಗುತ್ತೆ. ಥ್ಯಾಂಕ್ ಯು. ಆ್ಯಂಡ್ ನೀವು ಹೇಳ್ದಂಗೆ ಈ ಟೀಮ್ ಜೊತೆ ಮತ್ತೆ ಕೆಲಸ ಮಾಡಬೇಕು ಅಂತೀರ. ಆ್ಯಂಡ್ ನಮ್ಗೆ ಅನಿಸ್ತಾ ಇರುತ್ತೆ ಮತ್ತೆ ನಿಮ್ಗಳ ಜೊತೆ ನಮ್ಮ ಮುಂದಿನ ಸಿನಿಮಾಗಳಲ್ಲೂ ನಿಮ್ಮ ಜೊತೆ ಕೆಲಸ ಮಾಡ್ತಾ ಇರಬೇಕು ಅಂತ. ಆ್ಯಂಡ್ ಸಿರಿ ಅವ್ರು ಹೇಳ್ದಂಗೆ, ಸಿರಿ ಅವರು ನನ್ನ ಹಿಂದಿನ ಶಾರ್ಟ್ ಫಿಲಮಲ್ಲಿ ಕೂಡ ಹಾಡಾಡಿದರು. ಇಲ್ಲೂ ಕೂಡ ನಾನು ಹೇಳಿದ್ನಲ್ಲ, ನನ್ನ ಶಾರ್ಟ್ ಫಿಲಮಿಂದ ಯಾವ್ಯಾರು ಜೊತೆಯಾಗಿ ಬಂದಿದ್ದಾರೆ ಅವ್ರು ಇವತ್ತು ನನ್ನ ಸಿನಿಮಾಗೂ ಜೊತೆಯಾಗಿ ಬಂದಿದ್ದಾರೆ, ಜೊತೆಯಾಗಿ ನಿಂತಿದ್ದಾರೆ. ಇಲ್ಲಿಂದ ಮುಂದಕ್ಕೂ ಇನ್ನೂ ಜೊತೆಯಾಗಿ ಹೋಗ್ತೀವಿ. ಥ್ಯಾಂಕ್ ಯು ಸಿರಿ ಅವರೇ. ಸರ್ ಅವಾಗಲೇ ಕೇಳಿದ್ರಿ ಅವರು ಬರೀ ಒಂದು ಇಂಗ್ಲೀಷ್ ಸಾಂಗು ಇದು, ಅವರು ಕರ್ನಾಟಕ ಇದರಲ್ಲಿ ಯಾಕೆ ಇದಿಲ್ಲ ಅಂತ. ಸಿನಿಮಾಗೆ ಒಂದು ಕ್ಲೋಜರ್ ಸಾಂಗ್ ಇದೆ, ಕ್ಲೈಮ್ಯಾಕ್ಸ್ ಸಾಂಗ್ ಅಂತ ಹೇಳಲ್ಲ, ಅದೊಂದು ಸಿನಿಮಾಗೆ ಕ್ಲೋಜರ್ ಆಗುತ್ತೆ ಸಾಂಗು. ಆ ಸಾಂಗು ಅದ್ಭುತವಾಗಿ ಆಡಿದ್ದಾರೆ. ಒಂದು 5.5-6 ನಿಮಿಷದ ಗಂಟ ಸಾಂಗ್ ಅದು. ಆ ಸಾಂಗ್ನ ತುಂಬ ಚೆನ್ನಾಗಿ ಆಡಿದ್ದಾರೆ. ಸಿನಿಮಾ ಓಪನ್ ಆಗೋದು ಈ ಪಾಪ್ ಸಾಂಗಿಂದ, ಮುಗಿಯೋದು ಆ ಕ್ಲೋಜರ್ ಸಾಂಗಿಂದ. ಆ್ಯಂಡ್ ಕೇಳಿದಾಗ ಅನಿಸುತ್ತೆ ಆ ಮೊದಲನೇ ಪಾಪ್ ಸಾಂಗ್ ಆಡಿರೋರೇ ಈ ಕ್ಲೋಜರ್ ಸಾಂಗ್ ಆಡಿದಾರ ಅಂತ, ಅಷ್ಟು ಡಿಫ್ರೆಂಟಾಗಿ ಆಡಿದ್ದಾರೆ. ಒಟ್ಟು 4 ಸಾಂಗ್ಸ್ ಸರ್. ಒಂದು ಪಾಪ್ ಸಾಂಗ್ ಇಂಗ್ಲೀಷಲ್ಲಿ ಓಪನ್ ಆಗುತ್ತೆ, ಸಿನಿಮಾದಲ್ಲಿ 1-1.5-2 ನಿಮಿಷ ಬರುತ್ತೆ ಇಲ್ಲಿ ಫುಲ್ ಸಾಂಗ್ ಇದ್ರೂ. ಇನ್ನೊಂದು ರಾಕ್ ಸಾಂಗು, ಅದನ್ನ ಏನು ಕಾರ್ತಿಕ್ ಚನೋಜಿರಾವ್ ಅವರು ಆಡಿರೋದು. ಅದು ಕಂಪ್ಲೀಟ್ಲಿ 80s ಸ್ಟೈಲಲ್ಲಿ ಇರುವಂಥ ಒಂದು ರಾಕ್ ಸಾಂಗು. ಅದು ಕೂಡ ಕತೆಗೆ ಸಂಬಂಧಪಟ್ಟಂಗೆ ಅಲ್ಲೂ ಕೂಡ 1-1.5 ನಿಮಿಷ ಬರುತ್ತೆ ಅಷ್ಟೇ. ಬಟ್ ಫುಲ್ ಸಾಂಗ್ ರೆಡಿ ಮಾಡಿದ್ದೀವಿ, ಅದನ್ನ ರಿಲೀಸ್ ಮಾಡ್ತೀವಿ. ಅದು ಬಿಟ್ಟು ಒಂದು ನೀ ಬಂದಗಳಿಗೆ ಇನ್ನೊಂದು ಲಾಸ್ಟ್ ಕ್ಲೋಜರ್ ಸಾಂಗ್ ಇದೆ, ಉಸಿರೇ ತುಸು ತಾಳು ಅಂತ. ಅದನ್ನು ತ್ರಿವಿಕ್ರಮ್ ಅವರು ಪೆನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಬರೆದಿದ್ದಾರೆ. ಆ್ಯಂಡ್ ಇಡೀ ಸಿನಿಮಾಗೆ ಅದನ್ನು ಯಾವ ರೀತಿ ಕ್ಲೋಜರ್ ಕೊಡಬೇಕು ಅದನ್ನು ಅರ್ಥ ಮಾಡಿಕೊಂಡು ತುಂಬ ಚೆನ್ನಾಗಿ ಕ್ಲೋಜರ್ ಸಾಂಗ್ನ ಕೊಟ್ಟಿದ್ದಾರೆ ತ್ರಿಲೋಕ್ ಅವರು. ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಹೇಳಿದ್ನಲ್ಲ ಅಷ್ಟೇ, ಇನ್ನೇನಿಲ್ಲ. ಸರ್ ನೀ ಬಂದ ಗಳಿಗೆ ನಾನು ಬರೆದಿದ್ದು. ಆ್ಯಂಡ್ ಪಾಪ್ ಸಾಂಗ್ ಮತ್ತು ರಾಕ್ ಸಾಂಗ್ನ ನಾನು ಸ್ವಾಮಿ ಅವರಿಬ್ಬರು ಸೇರಿ ಬರೆದಿದ್ದು. ಮತ್ತು ಲಾಸ್ಟ್ ಕ್ಲೋಜರ್ ಸಾಂಗ್ನ
ತ್ರಿಲೋಕ್ ತ್ರಿವಿಕ್ರಮ್ ಅವ್ರು ಬರ್ದಿದ್ದು ಸರ್. ಅಷ್ಟೇ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್, ಎಲ್ರಿಗೂ ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದಾರೆ ತುಂಬ ಈ ಬ್ಯಾಕ್ ಎಂಡಲ್ಲಿ ಸಪೋರ್ಟ್ ಮಾಡ್ತಿರೋರು, ಚಂದ್ರಕೀರ್ತಿ ಅವರು ಮತ್ತು ಗೆಂಡಾ ರಾಘವ್ ಅವರು, ನಿತಿನ್ ಅವರು, ಕಾರ್ತಿಕ್ ಅವರೆಲ್ಲ ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ವಿನೋದ್ ಎಲ್ಲ ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ನಿಮ್ಮ ಪೇಷನ್ಸ್ಗೂ ಥ್ಯಾಂಕ್ ಯು. ಬಟ್ ನಾವು ಮತ್ತೆ ನಿಮಗೆ ಟ್ರೈಲರ್ ಜೊತೆ ಬರ್ತೀವಿ ಇನ್ನೇನು ಅತಿ ಶೀಘ್ರದಲ್ಲಿ. ಸೊ ಅಲ್ಲಿ ಸಿಗೋಣ, ಅಲ್ಲಿ ಇನ್ನೂ ಜಾಸ್ತಿ ಮಾತಾಡೋದಿರುತ್ತೆ, ಅಲ್ಲಿ ಮಾತಾಡೋಣ. ಇವತ್ತಿಗೆ ಏನಾಗಬೇಕಿತ್ತು ಆಗಿದೆ. ಇನ್ನೇನಾದರೂ ಇದ್ರೆ ಕೇಳಿ ಅಷ್ಟೇ, ಏನಿಲ್ಲ. ಒಂದ್ ಸ್ವಲ್ಪ ಸೌಂಡ್ ಬರ್ಬೇಕು ನಿಮ್ ಕಡೆಯಿಂದ. ಅವಾಗ ತುಂಬ ಆರ್ಕೆಸ್ಟ್ರಾಗಳಲ್ಲಿ ಮಾಡ್ತಿದ್ದೆ, ಈಗ ಪ್ರೆಸ್ ಮೀಟಲ್ಲಿ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರಿಂದನೇ ಶುರು ಮಾಡ್ತೀನಿ. ರಸಿಕರ ರಾಜ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು. ಭಾಳ ಖುಷಿ ಆಗ್ತಾ ಇದೆಯಾ? ಅನಿರೀಕ್ಷಿತ ಅತಿಥಿಗಳು, ಭಾಳ ಸಂತೋಷ ಆಯಿತು. ಆ ಹೆಸರಲ್ಲೇ ಇದೆ ನೋಡಿ ಎಲ್ಲ. ಅಂದರೆ ಅತಿಥಿ ದೇವೋ ಭವ ಅಂತಾರೆ ಅಲ್ವಾ? ಹಾಗೇನೆ 18ನೇ ತಾರೀಕು ಈ ಅತಿಥಿಗಳು ನಿಮ್ಮ ಮನೆಗೆ ಬರ್ತಿದ್ದಾರಪ್ಪ, ಎಲ್ಲರೂ ಆಶೀರ್ವದಿಸಿಯಾ? ಆಮೇಲೆ ನಿಮ್ಮೆಲ್ಲರ ಪ್ರೀತಿಯ ಶಂಕರಣ್ಣ ಅವರು, ನಮಸ್ಕಾರ. ಭಾಳ ಖುಷಿ ಆಗ್ತದೆ, ಯಾಕಂದ್ರೆ ಅನಿರೀಕ್ಷಿತ ಅತಿಥಿಗಳು ಹೆಸರಲ್ಲೇ ಮಜಾ ಇದಲ್ಲ, ಕೇಳ್ತಿದ್ರೆ ಖುಷಿ ಆಗುತ್ತೆ. ಇದೇ ಸೆಪ್ಟೆಂಬರ್ 18ನೇ ತಾರೀಕು ನಿಮ್ಮ ನೆಚ್ಚಿನ ಚಿತ್ರಮಂದಿರಗಳಲ್ಲಿ ಈ ಸಿನಿಮಾ ಬರ್ತಿದೆ. ನನಗೆ ಗೊತ್ತು ನೀವು ಯಾವತ್ತು ಕನ್ನಡ ಸಿನಿಮಾನ ಸೋಲ್ಸಲ್ಲ, ಕನ್ನಡ ಸಿನಿಮಾನ ಗೆಲ್ಲಿಸ್ತೀರಾ ಅಂತ. ಥ್ಯಾಂಕ್ ಯು. ಅದೇ ರೀತಿ ಈ ಅನಿರೀಕ್ಷಿತ ಅತಿಥಿಗಳಿಗೆ ನಿಮ್ಮ ಆಶೀರ್ವಾದ ಇರಲಿ. ಥ್ಯಾಂಕ್ ಯು. ಇಟ್ಕೊಂಡ್ಬಿಟ್ಟಿದ್ದೀನಿ ಯಾರ್ಯಾರು ಮಾಡ್ತೀನಿ ಅಂತ. ಸುಮ್ಕಿರ್ಲ. ಆಮೇಲೆ ನಮ್ಮ ಇವರು ಕಿಶೋರ್ ಸರ್ದು ಸೂಪರ್ ಆಗಿದೆ ಸಿನಿಮಾ. ಅನಿರೀಕ್ಷಿತ ಅತಿಥಿಗಳು ಇದೆ ಸೆಪ್ಟೆಂಬರ್ 18ನೇ ತಾರೀಕು ಥಿಯೇಟ್ರಲ್ಲಿ ರಿಲೀಸ್ ಆಗ್ತಿದೆ. ಎಲ್ಲರೂ ಕೂಡ ದಯವಿಟ್ಟು ಬಂದು ಸಿನಿಮಾ ನೋಡ್ಬೇಕು. ಹೋಗದೆ. ಓಕೆ. ಅದಾದಮೇಲೆ ನಮ್ಮ ಇವರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಮಾತಾಡಿದ್ರೆ ಈ ನಮ್ಮ ಸಿನಿಮಾ ಇದಕ್ಕೆ ಬಂದರೆ ಯಾವ ರೀತಿ ಮಾತಾಡ್ತಾರೆ ಅಂತ ಬಹಳ ಖುಷಿ ಆಗ್ತದೆ. ಯಾಕಂದ್ರೆ ಅನಿರೀಕ್ಷಿತ ಅತಿಥಿಗಳು ಏನು ಸಿನಿಮಾ ಆಯಿತು, ಮನುಷ್ಯ ತಟ್ಟೋದೈತಿ. ಎಲ್ಲರೂ ಕೂಡ ಇದೇ ಸೆಪ್ಟೆಂಬರ್ 18ನೇ ತಾರೀಕು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಬೇಕು ಅಂತ ಕೇಳ್ಕೊತೀನಿ. ನಾನು ಬರ್ತೀನಿ, ನೀವು ಬನ್ನಿ. ಅದೇ ರೀತಿ ನಿಮ್ಮೆಲ್ಲರ ಪ್ರೀತಿ ಅಚ್ಚುಮೆಚ್ಚಿನ ಸಿದ್ದರಾಮಯ್ಯ ಅವರು ಬಂದರೆ ಏನು ಹೇಳ್ತಾರೆ ಅನ್ನೋದು. ಭಾಳ ಚೆನ್ನಾಗಿದೆ ಸಿನಿಮಾ. ಏನಂದರೆ ನಾನು ಕೂತ್ಕೊಂಡು ಟೆಕ್ನಿಕಲ್ ಶೋ ನೋಡಿದೆ ಸ್ವಾಮಿ, ಭಾಳ ಸೂಪರಾಗಿ ಮಾಡಿ. ಅನಿರೀಕ್ಷಿತ ಅತಿಥಿಗಳು ಚೆನ್ನಾಗಿ ಕೊಡ್ತಾರ್ಗಂಡು ಕುತ್ಗಳಪ್ಪ. ಇದೇ ಸೆಪ್ಟೆಂಬರ್ 18ನೇ ತಾರೀಕು ನಿಮ್ಮ ನೆಚ್ಚಿನ ಚಿತ್ರಮಂದಿರದಲ್ಲಿ ಬತ್ತೈತೆ. ಎಲ್ಲ ಥಿಯೇಟ್ರಿಗೆ ಬಂದು ವಿಸಿಟ್ ಮಾಡಬಿಡಿ. ಒಳ್ಳೇದಾಗಲಿ ಕಣಪ್ಪ. ಥ್ಯಾಂಕ್ ಯು ಸೋ ಮಚ್.